ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಈಗ ಮತ್ತೆ ಇವತ್ತಿನ ಪ್ರಯಾಣ ಶುರು. ತಮ್ಮ ಕುಟುಂಬದವರ ಜೊತೆ ಹಾಯಾಗಿ ಕಾಲ ಕಳೆದ ಅಭಿ ಹಾಗೂ ಭೋಜಮ್ಮ ಈಗ ಭಾರದ ಮನಸ್ಸಿನಲ್ಲೇ ಅವರನ್ನ ಬೀಳ್ಕೊಟ್ರು. ಶುಭೋದಯ. ನೀವು ಚಿಕ್ಕ ವಯಸ್ಸಿನಲ್ಲಿ ಆಡಿದ ರೈಲು ಬಂಡಿ ಆಟದ ನೆನೆಸ್ಕೊಳ್ಳಿ. ಎಳೆ ವಯಸ್ಸಿನ ಆ ಆಟ ನಿಮಗೆ ಖುಷಿ ತಂದಿರಬಹುದು, ಆದರೆ ಆ ಎಳೆ ವಯಸ್ಸಿನ ತುಂಟಾಟವು ನಿಮಗೆ ಈ ದಿನದ ಲೈಫ್ ಅನ್ನು ತಂದುಕೊಡಲಿದೆ. ರೈಲನ್ನು ಬಿಟ್ಕೊಂಡು ಟಾಸ್ ಜಾಗಕ್ಕೆ ಈ ಕೂಡಲೇ ಹೊರಡಿ. ಚಾನ್ಸ್ ಸಿಕ್ಕಿದಾಗ ಮಾತಲ್ಲಿ ರೈಲ್ ಬಿಡೋದು ಸಾಲದು ಅಂತ ಈಗ ಮನೆಯಲ್ಲೇ ಎಲ್ರೂ ರೈಲ್ ಬಿಡಬೇಕು. ಸರಿ, ಬೋಗಿಗಳನ್ನು ಜೋಡ್ಸರಪ್ಪ. ಸೂಪರ್ ಗುರು ಲೈಫ್ ಸೂಪರ್ ಗುರು. Welcome to Ren Presents Live Super Guru powered by Snapdeal.com. ಇದು ಜನರೇಷನ್ಗಳ ವಾರು. ಸೂಪರ್ ಸೀನಿಯರ್ಸ್ ಮತ್ತು ಜಾಲಿ ಜೂನಿಯರ್ಸ್ಗೆ ಹಳೆ ಹುಮ್ಮಸ್ಸು ಮತ್ತೆ ವಾಪಸ್ ಬಂದಿದೆ. ಹೊಸ ಜೋಶ್ನ ಮತ್ತೆ ತುಂಬಿಕೊಂಡಿದ್ದಾರೆ. ಹೊಸ ದಿನ ಹೊಸ ಚಾಲೆಂಜ್ ಗಳನ್ನ ಎದುರಿಸಕ್ಕೆ ನಮ್ಮ ಜೋಡಿಗಳು ರೆಡಿ, ನಾವು ರೆಡಿ, ನೀವು ರೆಡಿ. ಮತ್ತೆ ಇನ್ನೇನಕ್ಕೆ ತಡ? ಲೆಟ್ಸ್ ವೆಲ್ಕಮ್ ಜೋಡಿ ವಾರಿಯರ್ಸ್. ಬನ್ನಿ. ಮನೆಯವ್ರು ಬಂದು ಮನಸ್ಸಿಗೆ ಮುದ ನೀಡಿ ಹೋದ್ರು, ಗುರಿಗೆ ಗಾಳ ಹಾಕೋಕೆ ಹೊಸ ಶಕ್ತಿನ ತುಂಬ ಹೋದ್ರು. ಇಷ್ಟು ದಿನ ನಿಮ್ಮನ್ನ ನೀವು ಗೆದ್ಕೊಂಡು ಇಷ್ಟು ದೂರ ಬಂದಿದ್ದೀರಾ. ನೀವು ನಡೆದಿರೋ ಪ್ರತಿ ಒಂದು ಹೆಜ್ಜೆ ಇವತ್ತು ಒಂದು ಅನುಭವ. ಚರಿತ್ರೆಗೆ ಚಿಕ್ಕದಾಗಿ ಒಂದು ಸಣ್ಣ ಸಲಾಂ ಹೊಡಿತಾ ಭವಿಷ್ಯನ ಬಂಡ ಧೈರ್ಯದೊಂದಿಗೆ ಎದುರಿಸೋಕೆ ರೆಡಿ ಆಗಿದ್ದೀರಾ? ನೆನ್ನೆ ಫ್ಯಾಮಿಲಿ ಡೇ. ಎಲ್ಲ ನಿಮ್ಮ ಮನೆಯವರು, ನೀವು ಇಷ್ಟಪಟ್ಟಂತವ್ರು, ನೀವು ಮಿಸ್ ಮಾಡ್ಕೋತಿದ್ದಂತವ್ರು ಮನೆಯಿಂದ ಇಲ್ಲಿವರೆಗೂ ಬಂದ್ರು. ನಮ್ಮ ಮನೆಗ್ ಬಂದಿದ್ದಲ್ದೆ ಅವ್ರ ಜೊತೆ ಟಾಸ್ಕ್ ಬೇರೆ ಆಡಿದ್ರಿ. ಟಾಸ್ಕ್ ಆಡಿ ಅಭಿ ಸರ್ ಟಾಸ್ಕ್ ಅಲ್ಲಿ 2ನೇ ಸಲ ಗೆದ್ದಿದ್ದೀರಾ. ಅದು ಫ್ಯಾಮಿಲಿ ಬಂದ್ಮೇಲಂತೂ ರೆಕಾರ್ಡ್ ಟೈಮ್ ಅಲ್ಲಿ ಗೆದ್ಬಿಡ್ರಿ. ಆ ಲೈಫ್ ನಿಡ್ಕೊಂಡು ನೆಮ್ಮದಿಯಾಗಿ ನಿಂತಿದ್ಯಾ. ಒಳ್ಳೆ ಅಡ್ವಾಂಟೇಜ್ ಬೇರೆ ಕೊಟ್ಟಿದ್ವಿ. ನಿಮ್ಮ ಫ್ಯಾಮಿಲಿ ಅವರು ಇಡೀ ದಿನ ಇಡೀ ರಾತ್ರಿ ನಿಮ್ ಜೊತೆ ಸ್ಪೆಂಡ್ ಮಾಡಿ ಬೆಳಗ್ಗೆ ಹೊರಡ್ತಾರೆ ಅಂತ ಹೇಳಿದ್ವಿ. ಹೆಂಗಿತ್ತು ಅಭಿ? ತುಂಬಾ ಖುಷಿ ಆಯ್ತು ಸರ್. ಇದುವರೆಗೂ ಎಲ್ಲರಿಗಿಂತ ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹೌದು, ಖಂಡಿತವಾಗ್ಲು. ರಾಮಪ್ಪ ಸರ್, ಸರೋಜಮ್ಮ ಅವ್ರಿಗೆ ಹೊರಡಕ್ ಮುಂಚೆ ಕೊನೆ ಮಾತು ಏನ್ ಹೇಳಿ ಕಳ್ಸಿದ್ರಿ? ಇಲ್ಲ, ಬಂದಿದ್ದು ಖುಷಿ ಆಗಿದೆ. ಮನೆ ಕಡೆ ಎಲ್ಲ ವ್ಯವಹಾರಗಳು ಅದು ಇರುತ್ತಲ್ಲ ಸರ್, ಮನೆ ಅಂದ್ರೆ ಅದೆಲ್ಲ ಬಿಟ್ಟು ಸ್ಪೆಷಲ್ ಆಗಿ ಏನ್ ಹೇಳಿದ್ರಿ? ಇನ್ನೂ ಸ್ಪೆಷಲ್ ಆಗಿ ಏನು ಹೇಳ್ಕೊಡ್ಲಿಲ್ವಾ ಸೌಮ್ಯ? ವಾಟ್ ಇಸ್ ದಿಸ್? ಇಲ್ಲ, ಜೂನಿಯರ್ ಆಗಿ ಸೀನಿಯರ್ ಗೆ ಕೋಚ್ ಮಾಡ್ಬೇಕಿಂತ ವಿಚಾರಗಳು. ಸರ್ ನಾನೇ ಹೇಳ್ಕೊಡ್ತೇವೆ. ಅಪ್ಪ ಅವಕಾಶ ಸಿಕ್ಕಿದೆ, ಟೈಟ್ ಆಗಿ ಒಂದು ಹಗ್ ಮಾಡಿ. ಅದೆಲ್ಲ ಮಾಡಿದ್ವಿ ಸರ್. ಅದೆಲ್ಲ ಇತ್ತು. ಈ ಸಂದರ್ಭ ಕಳ್ಕೊಳಕ್ ಆಗುತ್ತಾ? ಸೌಮ್ಯ, ನಿಮ್ಮ ಅಕ್ಕಂಗೆ ಹೋಗಕ್ ಮುಂಚೆ ಏನೆಲ್ಲ ಬೈದ್ ಕಲ್ಸ್ದೆ? ಒಂದೇ ಹೇಳಿರ್ದವಳು, ನಿನ್ನಿಂದಾನೇ ಹೋಗಿದ್ದು ಟಾಸ್ಕ್ ಅಂತ. ಫರ್ನಾಂಡಿಸ್ ಸರ್, ನೀವೇನ್ ಹೇಳಿದ್ರಿ ಸರ್ ಹೋಗ್ಬೇಕಾದ್ರೆ? ನಾನು ಒಳ್ಳೆದಾಗಿ ಪರ್ಫಾರ್ಮ್ ಮಾಡಿದೆ. ನನಗೆ ಎನ್ಕರೇಜ್ ಮಾಡಿದ್ರು ಅವರು. ಹೋಗುವಾಗ ಒಳ್ಳೆ ಮಾಡಿ ಮಾತಾಡ್ಬೇಕು, ಹೀಗೆ ಈ ರೀತಿ ಎಲ್ಲ ಹೇಳಿದ್ರು. ಕರೆಕ್ಟ್. ಅಂದ್ರೆ ಬಾಯ್ ಬಿಟ್ಟು ಮಾತಾಡಿ ಅಂತ ಹೇಳಿದ್ರ? ಹೌದೌದು. ಅದು ಪಾಯಿಂಟ್ ಸರ್. ಆಕ್ಚುಲಿ ಚೇಂಜಸ್ ಇದೆ. ಏನಕ್ಕಂದ್ರೆ ಬರ್ತಾ ಈ ಸೆಟಪ್ ನೋಡಿದಾಗ ಏನಿರ್ಬೋದು ಗೊತ್ತಾಗ್ತಿಲ್ಲ ಅಂದ್ರೆ, ಹೇ ದಿಸ್ ಇಸ್ ಆಲ್ ಒನ್ ಟಾಸ್ಕ್, ಒಂದ್ ದಾರ ಇದೆ ಅಷ್ಟೇ ಅಂತ ಅಂದ್ರು. ಈ ಕಡೆ ದೇವಮ್ಮ, ಚೆನ್ನಾಗಿ ಆಡಮ್ಮ ನೀನು, ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಡ್ಬೇಕು, ಇನ್ನೂ ಚೆನ್ನಾಗಿ ಮಾತಾಡ್ಬೇಕು ಅಂತ ನನಗೆ ಹೇಳೋಟೋರ. ಹೋಗ್ಬಿಟ್ಟು ನಮ್ ತರಕಾರಿ ಅಂಗಡಿ ಎಲ್ಲ ಸರಿಯಾಗಿ ನೋಡ್ಕೋ. ತರಕಾರಿ ಬಿಸ್ನೆಸ್ ಮೊದ್ಲು ಎಂಟ್ರ್ ಆಗ್ತೈತೆ ಹೇಳ್ತಿದ್ದು. ಪಕ್ಕದಲ್ಲಿ ಕೂತ್ಕೊಂಡು ತರಕಾರಿ ಅಂಗಡಿ ಸೇಫಾ ಚೆನ್ನಾಗಿ ನೋಡ್ಕೋ ಅಂದ್ಬಿಟ್ಟು ಮೊದ್ಲು ಮಾಡೇ ಅದು. ಇದು ಬರೀ ನಮ್ ತಂಗಿ ಬಂದಿದ್ ಮಾತ್ರ ಅಲ್ಲ, ಏನೋ ಇಟ್ ವಾಸ್ ಲೈಕ್ ರಾಮಪ್ಪ ಅವ್ರ ವೈಫ್ ಕೂಡ ಏನೋ ನಮ್ಮ ಮಮ್ಮಿನೂ ನೋಡಕ್ ದಪ್ಪ ಇದಾರೆ. ಸೊ ಅವ್ರು ಅಷ್ಟೇ ನಮ್ಮ ಮಮ್ಮಿ ತರನೇ ಬಂದ್ ತಪ್ಕೊಳ್ಳೋರು. ಅಂಡ್ ಮಟ್ ಬಿ ಶರತ್ಸ್ ಮದರ್ ಅವನ್ಗಿಂತ ಜಾಸ್ತಿ ನನ್ಗೇನೆ ಪ್ರೇಸ್ ಮಾಡ್ತಾ ಇದ್ರು. ಅವಾಗ ಇವ್ನು ಕೇಳ್ದ, ನೀನ್ ಅವ್ರಮ್ಮನ ನನ್ನಮ್ಮನ ಅಂತ. ಇಟ್ ವಾಸ್ ರಿಯಲಿ ನೈಸ್. ಆ ಒಂದು ಬಾಂಧವ್ಯನ ಕ್ರಿಯೇಟ್ ಮಾಡಕ್ಕೆ ಹೇಳ್ತಾರೆ, 5 ಬೆರಳು ಸೇರಿ ಒಂದು ಮುಷ್ಟಿಯೋ, ಹಲವು ಮಂದಿ ಸೇರಿ ಸಮಷ್ಟಿಯೋ, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ.
ಎಲ್ಲರೂ ಖುಷಿಯಾಗಿ ಎನರ್ಜೈಸ್ ಆಗಿದ್ದೀರಾ, ಬ್ಯಾಟ್ರಿಗಳು ಚಾರ್ಜ್ ಆಗಿದೆ, ಟಾಸ್ಕ್ ಆಡಕ್ಕೆ ರೆಡಿ ಇದ್ದೀರಾ? ಟಾಸ್ಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಅಭಿ ಲೈಫ್ ತಗೊಂಡ್ಬಂದಿಡಿ. ನಿನ್ನೆ ನಿಮ್ಮ ಕರುಳು ಬಳ್ಳಿಗಳನ್ನ ಮೀಟ್ ಮಾಡಿದ್ರಿ. ಅದು ತಾಯಿ ಮಗ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಜ್ಜಿ ಮೊಮ್ಮಗ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಎಲ್ಲ ಒಂದು ರೀತಿಯಲ್ಲಿ ಬಾಂಧವ್ಯಗಳು. ಅವರೆಲ್ಲರನ್ನ ಕರೆಸಿದ್ವು, ನೀವು ಎಂಜಾಯ್ ಮಾಡಿದ್ರಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಇವತ್ತಿನ ಟಾಸ್ಕ್ ನಾವು ಡಿಸೈನ್ ಮಾಡಿರೋದು ಅದೇ ಕರುಳು ಬಳ್ಳಿ ಥೀಮ್ ಇಟ್ಕೊಂಡು. ಸೊ ಇವತ್ತಿನ ಟಾಸ್ಕ್ ಕರುಳ ಬಳ್ಳಿ. ಇದು ಕರುಳು ಬಳ್ಳಿ ಅಷ್ಟೇ ಸಿಂಪಲ್. ತಾಯಿ ಮಗುವಿನ ಒಂದು ರಿಲೇಷನ್ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಟಾಸ್ಕ್ ಏನಪ್ಪಾ ಅಂದ್ರೆ, ಜೋಡಿಗಳಿಗೆ ನಿಮ್ಮ ಸೊಂಟಕ್ಕೆ ಹಗ್ಗನ ಕಟ್ಟಿರ್ತೀವಿ, ಅದಕ್ಕೆ ಒಂದು ಲಾಕ್ ನ ಹಾಕಿರ್ತೀವಿ. ಆ ಲಾಕ್ ನಿಮ್ಮ ಮುಂದೆ ಕಾಣ್ತಾ ಇರೋಂತ ಈ ಉದ್ದವಾಗಿರೋ ಒಂದು ಹಗ್ಗಕ್ಕೆ ಲಾಕ್ ಮಾಡಿರ್ತೀವಿ. ಇಬ್ರು ಜೋಡಿಗಳು ಒಟ್ಟಿಗೆ ಶುರು ಮಾಡ್ತೀರಾ ಅಂದ್ರೆ ಇದು 2 ಜೋಡಿಗಳ ನಡುವೆ ನಡೆಯುವಂತ ಒಂದು ಫೈಟ್. ಸೊ ನಾವು ನಿಮ್ಮ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಪೊಸಿಷನ್ ಇಂದ ನೀವು ಓಡಕ್ ಶುರು ಮಾಡ್ತೀರಾ. ಈ ಹಗ್ಗ ಯಾವ್ಯಾವ ರೀತಿ ನುಡ್ಸಲ್ಕೊಂಡು ಬಂದಿದ್ಯೋ ಅದೇ ರೀತಿಯಾಗಿ ನುಡ್ಸಲ್ಕೊಂಡು ಬರ್ತೀರಾ. ಬಂದು ನಿಮ್ಮ ಮುಂದೆ ಕಾಣ್ತಾ ಇರುವಂತ ಹರ್ಡಲ್ಸ್ ನ ಪಾಸ್ ಮಾಡ್ತೀರಾ. ನಿಮ್ಗೆ ಕಾಣ್ತಾ ಇರೋಂಗೆ ಅಲ್ಲಿ ಒಂದು ಹರ್ಡಲ್ ಇದೆ, ಅದಾದ್ಮೇಲೆ ಒಂದು ಟೈರ್ ಇದೆ, ಅದಾದ್ಮೇಲೆ ಕೆಸರು ಗದ್ದೆ ಇದೆ, ಅದಾದ್ಮೇಲೆ ಈ ಒಂದು ಹಂಪ್ ಇದೆ, ಹಂಪ್ ದಾಟ್ಕೊಂಡು ಮತ್ತೆ ಇಲ್ಲೊಂದು ಚಿಕ್ಕ ಹರ್ಡಲ್ ಇದೆ, ಅದ್ರ ಮುಂದೆ ಇನ್ನೊಂದು ಹರ್ಡಲ್ ಇದೆ, ಅದಾದ ನಂತರ ಒಂದು ಹಳ್ಳ ಇದೆ, ಕಂಬಗಳಿದೆ. ಅದನ್ನೆಲ್ಲ ದಾಟ್ಕೊಂಡು ಫೈನಲ್ ಆಗಿ ಹೋದ್ರೆ ನಿಮ್ಗೆ ಒಂದು ಕೀ ಸಿಗತ್ತೆ. ಆ ಕೀನ ತಗೊಂಡು ನೀವು ಲಾಕ್ ನ ಓಪನ್ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಕರುಳ ಬಳ್ಳಿ ಓಪನ್ ಆಗತ್ತೆ. ಸೊ ಇದರಲ್ಲಿ ಯಾರು ಬೆಸ್ಟ್ ಟೈಮಿಂಗ್ ಅಲ್ಲಿ ಅಂದ್ರೆ ಫಾಸ್ಟ್ ಆಗಿ ಈ ಟಾಸ್ಕ್ ನ ಮುಗಿಸಿರ್ತಾರೆ ಆ ರೌಂಡ್ ನ ವಿನ್ನರ್ ಆಗ್ತಾರೆ. ಅಂಡ್ ಅದ್ರ ಜೊತೆಗೆ ಯಾರು ದಿ ಬೆಸ್ಟ್ ಕಮ್ಮಿ ಟೈಮಿಂಗ್ ನ ತಗೊಂಡು ಎಲ್ಲಾ ರೌಂಡ್ ಅಲ್ಲೂ ಕಂಪ್ಲೀಟ್ ಮಾಡಿರ್ತಾರೆ ಅವರು ಕರುಳು ಬಳ್ಳಿಯ ಟಾಸ್ಕ್ ನ ವಿನ್ನರ್ ಆಗ್ತಾರೆ. ಇದರಲ್ಲಿ ಜೂನಿಯರ್ಗಳು ಮುಂದೆ ಇರ್ತಾರೆ, ಜೂನಿಯರ್ಸ್ ನ ಸೀನಿಯರ್ಸ್ ಫಾಲೋ ಮಾಡ್ತಾರೆ. ಓಕೆ, ತುಂಬಾ ಸಿಂಪಲ್ ಆಗೋಯ್ತಲ್ಲ ಇವಾಗ. ಹಗ್ಗ ಇದೆ, ಹಗ್ಗನೇ ಹಂಗೆ ಫೀಲ್ ಮಾಡ್ಕೊಂಡು ಬಂದ್ಬಿಡ್ತಾರ, ಪಟಕ್ಕನ್ ಬಂದ್ಬಿಡ್ತಾರೆ ಅಲ್ವಾ? ಯೋಗಿ ಅಂದ್ಮೇಲೆ ಏನೋ ಒಂದು ಟ್ವಿಸ್ಟ್ ಕೊಡ್ಬೇಕು. ಸೊ ನಿಮಗೆ ನಾವು ಕೊಡ್ತಾ ಇರುವಂತ ಟ್ವಿಸ್ಟ್, ನಾ ಆಗ್ಲೇ ಹೇಳ್ದಂಗೆ ಜೂನಿಯರ್ ಮುಂದೆ ಇರ್ತೀರಾ, ಸೀನಿಯರ್ ಹಿಂದೆ ಇರ್ತಾರೆ, ಜೂನಿಯರ್ಸ್ ನ ಸೀನಿಯರ್ಸ್ ಫಾಲೋ ಮಾಡ್ತಾರೆ. ಆದ್ರೆ ಜೂನಿಯರ್ಸ್ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತೀವಿ, ಅವರಿಗೆ ಕಣ್ಣು ಕಾಣಿಸ್ತಾ ಇರೋಲ್ಲ. ಈ ಕರುಳು ಬಳ್ಳಿ ಟಾಸ್ಕ್ ಅಲ್ಲಿ ಸೀನಿಯರ್ಸ್ ಜೂನಿಯರ್ಸ್ಗೆ ದಾರಿನ ಹೇಳ್ಕೊಡ್ತೀರಾ. ಓಕೆ, ಈ ಕರುಳು ಬಳ್ಳಿ ಟಾಸ್ಕ್ ನ ಫಸ್ಟ್ ಮಾಡ್ತಾ ಇರುವಂತ ಜೋಡಿ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಅವರ ಒಪೋನೆಂಟ್ ಆಗಿ ಬಿಬಿ ಅಂಡ್ ಬಿಬಿ ಕಂಪನಿ. ಟೇಕ್ ಪೊಸಿಷನ್. ಈ ಒಂದು ಕರುಳು ಬಳ್ಳಿಯ ಟಾಸ್ಕ್ ಅಲ್ಲಿ ಮೊದಲನೇದಾಗಿ ಆಡಕ್ ಬರ್ತಾ ಇರುವಂತ ಜೋಡಿಗಳು ಶಿಲ್ಪಾ ಅಂಡ್ ಫರ್ನಾಂಡಿಸ್. ಅವರ ಒಪೋನೆಂಟ್ ಆಗಿ ಬಿಬಿ ಅಂಡ್ ಬಿಬಿ ಕಂಪನಿ. ನಾವು ನಿಮ್ಗೆ ಸ್ಟ್ರಾಟಜಿ ಮಾಡ್ಕೊಳ್ಳೋಕೆ ಅಂತ 1 ನಿಮಿಷ ಟೈಮ್ ಕೊಡ್ತೀವಿ. ಅಂಡ್ ನಿಮ್ಮ ಸ್ಟ್ರಾಟಜಿ ಟೈಮ್ ಶುರು ಆಗ್ತಾ ಇದೆ ಈಗ. ಹೊಸದಾರ ಈ ಕಡೆದು. ಓಕೆ, ನಾನೀಗ ಹೋಗ್ಬಿಟ್ಟು ಹೋಗಾದ್ಮೇಲೆ ಹಿಂಗೆ ಬರ್ತೀನಿ, ಅವಾಗ ಈ ಥರ ನಡಿಬೇಕು. ಅಲ್ಲಿ ಆ ಜಾಗ ಇದೆಯಲ್ಲಪ್ಪ, ಮಲ್ಕೊಂಡು ಹೋಗೋ ಚಾನ್ಸ್, ಮಲ್ಗಬೇಕು, ಬಿಕಾಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ನಾನು ಹೇಳ್ತಾ ಇರ್ತೀನಿ ಮಾಡ್ತಾ ಇರ್ಬೇಕು. ಖಾಲಿ ಜಾಗ ಇದೆ, ರನ್ ಫಾಸ್ಟ್. ಇಟ್ಸ್ ಓಕೆ, ಬಿದ್ದರೂ ಪರವಾಗಿಲ್ಲ, ಎದ್ಬಿಟ್ಟು ಓಡ್ತೀನಿ ನಾನು. ದಾರ ಕಟ್ಟೋ ಟೈಮಲ್ಲಿ ನನಗೆ ಆಬ್ವಿಯಸ್ಲಿ ನಂಗೆ ಜೈಲ್ ಫೀಲಿಂಗ್ ಬಂತು. ಆಮೇಲೆ ಕಣ್ಣು ಬ್ಲೈಂಡ್ ಫೋಲ್ಡ್ ಮಾಡಿದ ತಕ್ಷಣ ಆಬ್ವಿಯಸ್ಲಿ ಫೆಲ್ಟ್ ಲೈಕ್ ಓಕೆ, ವಾಟ್ ಇಸ್ ಹ್ಯಾಪನಿಂಗ್. ಕರುಳು ಬಳ್ಳಿ ಟಾಸ್ಕ್ ಶಿಲ್ಪಾ ಫರ್ನಾಂಡಿಸ್ ಜೋಡಿ ಮತ್ತು ಸೌಮ್ಯ ರಾಮಪ್ಪ ಜೋಡಿ ನಡುವೆ ನಡಿ ಶುರು ಆಗ್ತಾ ಇದೆ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಗೆಟ್ ಸೆಟ್ ಗೋ ಅಂದಿದ್ದೆ. ನನಗೆ ಫಸ್ಟ್ ಏನಂತ ದಾರ ಹಿಡ್ಕೊಂಡು ಓಡು, ಜಸ್ಟ್ ಓಡು, ಬಿದ್ರೂ ಪರವಾಗಿಲ್ಲ, ಎದ್ದಿನ ಬಂದು ಜಸ್ಟ್ ರನ್. ಸ್ಟ್ರಾಟಜಿ. ಸೂಪರ್. ನಾವು ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕಾಗಿತ್ತು, ಕೆಳಗಡೆಯಿಂದ ಒಳಗಡೆಗೆ ನುಸುಳ್ಕೊಂಡ್ಬಿಟ್ವಿ, ಅದು ಇಂಟರ್ಲಾಕ್ ಆಗ್ಬಿಡ್ತು. ಅವ್ರು ಹೇಳಿದ ಮಾತು ಕೇಳಿ ಸೌಮ್ಯ, he'll be guiding you right. ಮೇಲೆ 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 ಕರೆಕ್ಟ್ ಮಾಡ್ತಿದ್ದಾರೆ. ಜೊತೆ ನಾವು ಮೂವ್ ಆಗಬೇಕು ಈ ರೀತಿ ಮಾಡಿದೆವು. ಆದರೂ ಶಿಲ್ಪ ಅವರು ತುಂಬ ಹರಿಯಲ್ಲಿದ್ದರು.
ಅಯ್ಯಯ್ಯೋ ಸಿಗಾಕೊಳ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ಲೇ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು ನಮ್ಗೆ. ಹೆಂಗ್ ಹೋಗ್ಬೇಕು, ನನಗ್ ಬೇರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಏನೂ ಗೊತ್ತಾಗ್ತಾ ಇಲ್ಲ. ಯಾವುದು ಫಸ್ಟ್ ರೌಂಡ್ ಈಸಿಯಾಗಿ ಹೋಗ್ಬಿಟ್ಟೆ. ಶಿಲ್ಪ ಒಂದು ನಿಮಿಷ ವೇಟ್ ಮಾಡಿ, ಅವ್ರು ಬರ್ಲಿ ಫರ್ನಾಂಡಿಸ್ ಅವರು. ಆಬ್ಸ್ಟಕಲ್ ಅನ್ನು ನಾವು ಕ್ರಾಸ್ ಮಾಡುವಾಗ ನನಗೆ ಸ್ವಲ್ಪ ಲೇಟ್ ಆಯಿತು, ಅದರಿಂದ ನಾನು ಸ್ವಲ್ಪ ಹಿಂದುಳಿದೆ. ಮೂರು ನಿಮಿಷ ಆಗಿದೆ. ಶಿಲ್ಪ ಮತ್ತೆ ಫರ್ನಾಂಡಿಸ್ ಅವರು ಕೆಸರ್ ಗದ್ದೆನ ದಾಟಿ ಬರ್ತಾ ಇದ್ದಾರೆ. ಲೂಪ್ ಏನ್ ಬಂತು ಅಲ್ಲಿಗೆ ಹೋಗಿ ಲಾಕ್ ಆದಾಗ ಆಬ್ವಿಯಸ್ಲಿ ನಂಗೆ ಅಲ್ಲಿ ಫರ್ನಾಂಡಿಸ್ ಹೆಲ್ಪ್ ಬೇಕಾಗಿತ್ತು. ಅವಾಗ 10 ಸೆಕೆಂಡ್ಸ್ ಆದ್ಮೇಲೆ ಫರ್ನಾಂಡಿಸ್ ಬಂದ್ರು. ನಾನು ನೋಡಿದೆ, ಓಹೋ ಇದು ನಾವು ಆ ಕಡೆ ಬರೋರು ಈ ಕಡೆ ಬಂದ್ಬಿಟ್ಟಿದ್ವಿ ಅಂತೇಳಿ ಅವಳನ್ನ ತೆಗೆದು ಈ ಕಡೆಗೆ ಹಾಕಿ ನಾನು ವಾಪಸ್ ಬಂದು ಹಗ್ಗ ಎಲ್ಲ ವಾಪಸ್ ತಗೊಂಡು ಹಂಗಂಗೆ ಅದನ್ನ ಅಂತೂ ತಪ್ಪಿಸ್ಕೊಂಡು ದಾಟ್ತೀವಿ. ಅದೇ ಹೋಗಿ ಇಲ್ಲಿ ಅವಸರ ಮಾಡಬೇಡಿ. ಟೈಗರ್ ದಾಟೋ ವರ್ಷದಲ್ಲಿ ಈ ಕಡೆಗೆ ಶಿಲ್ಪ ಫರ್ನಾಂಡಿಸು ನಮಗಿಂತ ಎಷ್ಟೋ ಮುಂದೆ ಹೋಗ್ಬಿಟ್ಟಿದ್ದಾರೆ. ಕರೆಕ್ಟ್ ಸೌಮ್ಯ, ಯು ಡೂಯಿಂಗ್ ವೆಲ್. ಬನ್ನಿ. ಆ ಟೈರ್ ಒಳಗಡೆ ನುಕ್ಕೊಂಡು ಆಚೆ ಕಡೆ ಹೋದ್ವಿ. ಆಚೆ ಕಡೆ ಹೋದ್ರೆ ಅಲ್ಲೊಂದು ಕಂಬ, ಅದೊಂದು ದೊಡ್ಡ ಸಮಸ್ಯೆ ಕಂಬ ಅದು. ವೆರಿ ಗುಡ್. ಹಗ್ಗ ಸಿಗಾಕೊಂಡ್ರೆ ಸರ್ ಹಗ್ಗನ ಲೂಸ್ ಮಾಡ್ಕೊಂಡಾಡಿ. ಓಕೆನಾ? ಓಕೆನಾ? Yes, brilliant. Beautiful. Next ನಮ್ಮಪ್ಪ, next. ಶಿಲ್ಪ 5 ನಿಮಿಷ ಆಗಿದೆ. ನೋಡಿ ಎಲ್ಲಿ ಸಿಗಾಕೊಂಡಿದೆ ಅಂತ ಕರೆಕ್ಟ್ ಆಗಿ ನೋಡಿ. ಅವ್ರು ಇನ್ನೂ ಸಿಕ್ಕಾಕೊಂಡಿದ್ದಾರೆ. ಟೆನ್ಷನ್ ಇಲ್ಲ, ಆಡಿ ಮಾಡ್ಬೋದು, ಮಾಡಿ ಕರೆಕ್ಟ್ ಮಾಡಿದ್ರೆ ಮಾಡ್ತೀರಿ. ರೋಬ್ ಏನಿದೆ ಅದಕ್ಕೆ ಹಗ್ಗ ಹಾಕಿದ್ರು. ಅಲ್ಲಿ ಒಂದು ರೋಬಲ್ಲಿ ತುಂಬಾ ಕಷ್ಟಪಟ್ರು ಅಪ್ಪ, ನನ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಏನಾಗ್ತಿದೆ? ಓಪನ್ ಮಾಡ್ತಿದಾರಾ ಇಲ್ಲ? ಈಸ್ ನಾಟ್ ರಿಯಾಕ್ಟಿಂಗ್. ನನಗೇನ್ ನಡೀತಿದೆ ಗೊತ್ತಾಗ್ತಿಲ್ಲ. ಅಂತೂ ಅದ್ರಲ್ಲಿ ನಾವು ಸಿಕ್ಕಾಕೊಳ್ಳಿಲ್ಲ. ನೀಟಾಗಿ ತಪ್ಸ್ಕೊಂಡು ಅದ್ರಲ್ಲಿ ದಾಟ್ಬಿಟ್ವಿ. ನಮ್ಮಪ್ಪ ಬೇಗ ಕ್ಲಿಯರ್ ಮಾಡ್ಕೊಡಿ ಅವಳಿಗೆ. ಟೈಮ್ಸ್ ಅವ್ರು ಚೆನ್ನಾಗಿ ಆಡ್ತಾಳೆ. ಇಲ್ಲಿಂದ ಬನ್ನಿ. ವೆರಿ ಗುಡ್. ಎಲ್ಲಿಂದ? ಕೆಳಗಿಂದ ಬನ್ನಿ, ಕೆಳಗಿಂದ. ಯಾವ್ದು ಕೆಳಗಡೆ ಹೇಳಿ. ಎಲ್ಲಿ ಯಾವ್ದು? ಎಲ್ಲಿ ಹೋಗ್ಬೇಕು ಹೇಳಿ. ಫರ್ನಾಂಡಿಸ್ ಏನ್ ನಡೀತಿದೆ ಅಂತ ಕೇಳ್ತಿದೀನಿ. ನಂಗೆ ವಾಯ್ಸ್ ಕೇಳಿಸ್ತಿಲ್ಲ. ಐ ಆಮ್ ಬ್ಲೈಂಡ್ ಫೋಲ್ಡೆಡ್. ಕಾಲು ಓಡ್ತಿಲ್ಲ, ಕೈ ನೋಡ್ತಿಲ್ಲ, ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಸೂಪರ್. ಹುಷಾರು. ಫರ್ನಾಂಡಿಸ್ ಬೇಗ. ಏನಾಗ್ತಿದೆ? ಸೂಪರ್. ಯಾವ್ದು ಒಳಗಡೆ? ಓಕೆ. ಆಮೇಲೆ ಓಕೆ. ಆಮೇಲೆ 7 ನಿಮಿಷ 30 ಸೆಕೆಂಡ್ ಆಯ್ತು. ಸೌಮ್ಯ ಮತ್ತೆ ರಾಮಪ್ಪ ಅವರು ತುಂಬಾ ಲೀಡ್ ಆಗಿದ್ದಾರೆ. ಮಾಡ್ತಾ ಇದ್ರಿ. ಲೇಸ್ ಶೂಸ್ ಲೇಸ್ ತರ ಬಿಚ್ಚೆ. ವೆರಿ ಗುಡ್. ಸೌಮ್ಯ ಲೀಡ್ ತಗೋ. ವೆರಿ ಗುಡ್. ಸೌಮ್ಯ ವಾಯ್ಸ್ ನನಗೇನು ಹಿಂದೆ ಕೇಳಿಸಿದ್ದು ಕಂಪ್ಲೀಟ್ ಮುಂದೆ ಕೇಳಿಸಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗಂತೂ ಇನ್ನೂ ಟೆನ್ಷನ್ ಜಾಸ್ತಿ ಆಯ್ತು ನನಗೆ. ಮತ್ತೆ ಗೊತ್ತಾಯ್ತಾ? ಎಷ್ಬೇಕಾ? 9 ನಿಮಿಷ ಮುಗ್ದಿದೆ. ನೆಕ್ಸ್ಟ್ ರಾಮಪ್ಪ. ಎಸ್ ನೆಕ್ಸ್ಟ್. ನಮ್ದಿಲ್ಲಿ ಕನ್ಫ್ಯೂಷನ್ಸ್ ನಡೀತಿದೆ. ಫರ್ನಾಂಡಿಸ್ ಇದು ಮಾಡ್ತೀಯ, ನನಗೆ ಟೆಂಪರ್ ರೇಸ್ ಆಗ್ತಿದೆ, ಬಟ್ ಐ ಆಮ್ ನಾಟ್ ಏಬಲ್ ಟು ಶೌಟ್. ಏನ ಬೇಗ ಮಾಡಿ ಹೋಗ್ಲಿ ಅದನ್ನ. ಲಾಕ್ ಮಾಡ್ತಿದ್ದೀರಾ ಫರ್ನಾಂಡಿಸ್? ಯಾವ್ದ್ರಲ್ಲಿ ಹೋಗ್ಲಿ? ಕೊಡಿ ಇಲ್ಲಿ. ಇಲ್ಲ ತಪ್ಪು. ವಾಪಸ್ ಬನ್ನಿ. ಬೇಗ ಮಾಡಿ. ಚೆನ್ನಾಗಿ ಮಾಡಿ. ಟೈಮ್ ಸೇವ್ಗೋಸ್ಕರ ಮಾಡಬೇಕು. ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಫರ್ನಾಂಡಿಸ್ ಏನ್ ಮಾಡ್ತಿದ್ದೀರಾ? ತೆಗೀರಿ ಬೇಗ. ವಾಟ್ ಆರ್ ನಾಟ್ ಡೂಯಿಂಗ್? ಫುಲ್ ಅವ್ರಿಗೆ ಬೈಕ್ ಸ್ಟಾರ್ಟ್ ಮಾಡಿದೆ. ಇದೊಂದು ತೆಗಿಯಕ್ಕೆ ಆಗ್ತಿಲ್ವಾ ಅವಾಗಿಂದ ನಿಮ್ಗೆ? ಓ
ಸೌಮ್ಯ, ಟೈಮ್ ಬಂದು 11:15 ನಿಮಿಷ ಆಗಿದೆ. ನಾನು ಮೇಲ್ಗಡೆ ಬರೋನು ಕೆಳಗಡೆ ಬಂದುಬಿಟ್ಟಿದ್ದೀನಿ, ಅದಕ್ಕಾಗಿ ಅದು ಆಚೆ ಕಡೆ ಬರೋಕ್ಕಾಗ್ತಾಯಿಲ್ಲ, ಲಾಕ್ ಆಗಿದೆ ಅಂತೇಳಿ ಮತ್ತೆ ಅವಳನ್ನ ರಿವರ್ಸ್ ತೊಗೊಂಡು ನಾನು ರಿವರ್ಸ್ ಬಂದು ಮತ್ತೆ ಇನ್ನೊಂದು ಸತಿ ಅದನ್ನು ಸರಿ ಮಾಡ್ಕೊಂಡು ದಾಟಿದ್ವಿ. ಕರೆಕ್ಟ್. ಆಗೋಯ್ತು. 12:15 ನಿಮಿಷ. ಫಾಸ್ಟ್. ಸತ್ತಾಯ್ತು ಎಂತೆಲ್ಲ ಗೊತ್ತಾಗೋದಿಲ್ಲ. ಇನ್ನೇನ್ ಗೊತ್ತಾಗತ್ತೆ ನಿಮ್ಗೆ ಹೇಳಿ. ಬೇಗ ಬಿಚ್ಕೊಳ್ಳಿ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸಾರಿ ಯಾರ್. ಡೋಂಟ್ ಟೆಲ್ ಸಾರಿ. ಡೋಂಟ್ ನೆವರ್ ಸೇ ಸಾರಿ ಫ್ರಮ್ ಟುಡೇ. ಡೋಂಟ್ ಸೇ ಸಾರಿ. ಅವಳು ತುಂಬಾ ಕಿರ್ಚಾಟ ಇದ್ಲು, ಈ ರೀತಿ ಮಾಡಬಾರ್ದಿತ್ತು. ತಮಗೆ ಸ್ವಲ್ಪ ಇರಿಟೇಷನ್ ಆಯ್ತು. ಹಿಡ್ಕೊಂಡು ಟಿವಿಲಿ ಬರ್ಬೇಕಾಗಿತ್ತು, ಇಲ್ಲಿಗೆ ಬಂದು ಹಿಂಗೆ ಹೋಗ್ಬೇಕಾಗಿತ್ತು ಅಷ್ಟೇ. ಅದ್ರಲ್ಲಿ ಏನಿದೆ? ಹಿಡ್ಕೊಂಡು ಹಿಂಗೆ ಬರ್ಬೇಕಾಗಿತ್ತು. ವಾಟ್ ಇಸ್ ದೇರ್ ಇನ್ ದಿಸ್? ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು, ಬಟ್ ಎಲ್ಲೋ ಕೈ ಮೀರಿ ಹೋಗ್ಬಿಡ್ತು ಅಂತ ಐ ಜಸ್ಟ್ ಸ್ಪೋಕ್ ಟೂ ಮಚ್. ತುಂಬಾ ಬೈದ್ಬಿಟ್ಟೆ ಅವ್ರಿಗೆ. ಓಕೆ, ಶಿಲ್ಪಾ ಅಂಡ್ ಫರ್ನಾಂಡಿಸ್ ಸರ್, ಯಾರ ತಪ್ಪು? ಇಬ್ಬರದು ಸರ್. ಫರ್ನಾಂಡಿಸ್ ಸರ್, ನಿಮ್ ಪ್ರಕಾರ ಯಾರ ತಪ್ಪು? ನಂದೇ ಸರ್. ನಿಮ್ದೇನಾ? ದಿಸ್ ಇಸ್ ಕೋಆರ್ಡಿನೇಷನ್ ಗೇಮ್ ಸರ್. ಸೊ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ತಪ್ಪಾಗುತ್ತೆ. ಎಕ್ಸಾಕ್ಟ್ಲಿ. ಶಿಲ್ಪಾ, ಮಿಸ್ಟೇಕ್ ಆಗಿದ್ದೇನಂದ್ರೆ ನೀನು ಯಾವಾಗ ನಿನ್ನ ಪಾರ್ಟ್ನರ್ನ ಬಿಟ್ಟು ತುಂಬಾ ಮುಂದೆ ಹೋಗ್ತೀಯಾ ಅಲ್ಲೇ ಮಿಸ್ ಹೊಡಿಯೋದು. ಗೊತ್ತಾಗಿಲ್ಲ ಸರ್. ನಾನು ಹಿಂದೆ ಫಾಲೋ ಮಾಡ್ತಿದ್ದಾರೆ ಬಿಕಾಸ್ ಕಣ್ ಕಟ್ಟಿದ್ರಲ್ಲ. ಐ ವಾಸ್ ನಾಟ್ ಫೀಲಿಂಗ್ ಆಲ್ಸೋ. ಐ ಥಾಟ್ ಹಿ ವಾಸ್ ಫಾಲೋಯಿಂಗ್ ಮೀ. ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ನಿನ್ನನ್ನ ಅವ್ರು ಹೆಂಗೆ ಫಾಲೋ ಮಾಡ್ತಾರೆ? ನೀನು ಅವರ ಇನ್ಸ್ಟ್ರಕ್ಷನ್ಸ್ ನ ಕೇಳಿದ್ದಿದ್ರೆ ಈಸಿ ಆಗ್ತಾ ಇತ್ತು. ನೀವು ಈ ರೌಂಡ್ ನ ಕಂಪ್ಲೀಟ್ ಮಾಡೋದಕ್ಕೆ ತಗೊಂಡಂತ ಟೈಮ್ 12 ನಿಮಿಷ 41 ಸೆಕೆಂಡ್. ವೆಲ್ ಡನ್. ಹಂಗೆ ಫಸ್ಟ್ ರೌಂಡ್ ನ ವಿನ್ನರ್ ನೀವಾಗಿದ್ದೀರಾ. ಸೊ ನೆಕ್ಸ್ಟ್ ಬರ್ತಾ ಇರೋಂತ ಜೋಡಿಗಳು ಅಭಿ ಅಂಡ್ ಭೋಜಮ್ಮ. ಅವರ ಓಪನೆಂಟ್ ಆಗಿ ಬರ್ತಾ ಇರೋದು ಶರತ್ ಅಂಡ್ ದೇವಮ್ಮ. ಓಕೆ, ಟೇಕ್ ಪೊಸಿಷನ್. ಟೇಕ್ ಪೊಸಿಷನ್. ಒಂದು ಕಡೆ ಅಭಿ ಮತ್ತೆ ಭೋಜಮ್ಮ, ಇನ್ನೊಂದು ಕಡೆ ಶರತ್ ಮತ್ತೆ ದೇವಮ್ಮ. ಅವರಿಬ್ಬರು ಕೂಡ ಕರಳು ಬಳ್ಳಿಯನ್ನ ಕಟ್ಕೊಂಡು ಆಟ ಆಡೋದಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಓಕೆ, ಕಮಾನ್ ಶರತ್, ಕಮಾನ್. ಹಿಂಗೆ ಎತ್ತಕ್ಕೆ ಹಿಂಗೆ ದುಮ್ಕಿ ಹಿಡಿಬೇಕಾದ್ರೆ ಒಂಥರ ಕಷ್ಟ ಥರ ಆಗೋಯ್ತು ನಂಗೆ. ಫಸ್ಟ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ನೀನ್ ಮುಂದೆ ಇರ್ಬೇಕು. ಸೊ ನಾನು ಹಗ್ಗ ಹಿಡ್ಕೊಂಡು ಹೊಡೆದಾಗ ಆ ಬೆಂಚ್ ಎಲ್ಲಿ ತಾಕತ್ತೋ ಅಲ್ಲಿ ಸೌಂಡ್ ಬರುತ್ತೆ. ಕರೆಕ್ಟಾಗಿ ಇದ್ರೆ ನಾನು ಕೆಳಗಡೆ ಹೋಗ್ಬೇಕು, ಮೇಲೆ ಹೋಗ್ಬೇಕು ಅಂತ ಅದನ್ನ ತಗೊಂಡೆ. ಹೇಳಿ ನೀವು ಯಾವ ಕಡೆ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು ಅಂತ. ಒಂದು ಕಡೆ ಮಿಸ್ಟೇಕ್ ಆದ್ರೆ ಆಟ ಕಂಪ್ಲೀಟ್ ಮಾಡಕ್ ಆಗೋದೇ ಇಲ್ಲ. ಆ ಒಂದು ಕ್ಯಾಲ್ಕುಲೇಷನ್ ಕಣ್ಣು ಬಿಟ್ಟಿದಾಗ ನೋಡಿದ್ದು, ಕಣ್ಣು ಮುಚ್ಚಿದ್ರು ಅದೇ ತರ ಕಾಣಿಸ್ತಾ ಇತ್ತು ನನಗೆ, ಹಿಂಗಿಂಗೆ ಹೋಗ್ಬೇಕು ಅಂತ. ಅಭಿ ಮತ್ತೆ ಭೋಜಮ್ಮ ಅವರು ಟೈರ್ ಒಳಗೆ ನುಗ್ತಾ ಇದ್ದಾರೆ. ಭೋಜಮ್ಮ ಅವ್ರ ಮಧ್ಯ ಹೊಟ್ಟೆ ಸಿಗಾಕೊಳ್ತಾ ಇದ್ರು, ಸ್ವಲ್ಪ ಡಿಲೇ ಮಾಡಿದ್ರು. ಅದಾದ್ಮೇಲೆ ಕೆಸರು ಮೇಲೆ ಬೇಗ ನಡ್ಕೊಂಡು ಹೋದ್ವಿ. ನನ್ನ ಮೈಂಡಲ್ಲಿ ಇದೇನಂದ್ರೆ ಆ ಕೆಸರು ಹತ್ರ ನಾನು ಓಡ್ಕೊಡ್ಬೇಕು, ಅದನ್ನ ಹಗ್ಗ ಯಾವ ಕಡೆ ಎಳಿತೀನಿ ಟೈಟ್ ಆಗಿರುತ್ತೆ ಅದು ರೈಟ್ ವೇ ಅಂದ್ಬಿಟ್ಟು ಹೋಗ್ತಿದ್ದೆ. ಬ್ಲೈಂಡ್ ಮಾಡಿದ್ರು ಕನ್ಫ್ಯೂಸ್ ಆಗೋಯ್ತು. ಕೆಸರಾದ್ಮೇಲೆ ದಿಬ್ಬ ಅನ್ಕೊಂಡು ಆರಕ್ಕೆ ಸ್ಟಾರ್ಟ್ ಮಾಡಿದೆ. ಭೋಜಮ್ಮ ಅವರು ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ, ಇಲ್ಲಿ ಪೋಲ್ ಇರೋದು ಇಲ್ಲಿ ಅಂತ ಹೇಳಿದ್ರು. ಸೊ ಆಮೇಲೆ ಗೊತ್ತಾಯ್ತು. ಈಗ ನೀವು ಅವ್ನಿಗೆ ಹೇಳ್ಬೇಕು. ಹೇಳಿರಿ ಬೇಗ. ಮೇಲ್ಗಡೆ ಎಲ್ಲಿತಾ ಇದ್ದೀರಾ? ಬನ್ನಿ, ನೀವು ಬನ್ನಿ, ನೀವು ಬನ್ನಿ. ನೀವು ಬಂದ್ರಾ?
ಎನರ್ಜಿ ವೇಸ್ಟ್ ಪುನಃ ಹಗ್ಗ ಬಿಚ್ಚುವಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತದೆ. ಎಲ್ಲಿದೆ ಬಂದ ಹೋಗದಾ? ಫಾಸ್ಟ್ ಆಗಿ ರೋಪ್ನ ಹಂಗೆ ಫಾಲೋ ಮಾಡ್ಕೊಂಡು ಹೋದೆ. ಭೋಜಮ್ ಅವರೇ ಆಕ್ಚುಲಿ ಸ್ಲೋ ಆಗ್ತಿದ್ರು. ಭೋಜಮ್ ಅವ್ರು ಗೈಡ್ ಮಾಡಬೇಕಾಗಿತ್ತು ಇನಿಷಿಯಲ್ ಆಗಿ, ಬಟ್ ಇನಿಷಿಯಲ್ ಆಗಿ ನಾನೇ ಅವ್ರಿಗೆ ವೇ ತೋರಿಸ್ಕೊಂಡು ಹೋಗ್ತಾ ಇದ್ದೆ. ಓಕೆ ಎಲ್ಲೋ ಪ್ಲೇಸ್ ಡೈರೆಕ್ಷನ್ ಫಾಲೋ ಮಾಡು. ನನ್ ಮುಂದೆ ಅಲ್ಲ ಯಾವ ಕಡೆಯಿಂದ ಹಿಡಿದಕ್ಕೆ ಹಿಂದೆನಾ ಮುಂದೆನಾ? ಪೋಲ್ ದಾಟಾದ್ಮೇಲೆ ದಿಬ್ಬ ಬಂತು. ದಿಬ್ಬಾನು ಫಾಸ್ಟ್ ಆಗಿ ಹತ್ತಿದೆ. ಹತ್ತಾಗಿ ಭೋಜಮ್ ಅವ್ರನ್ನು ಬೇಗ ಮೇಲಿಗೆ ಕರ್ಸ್ಕೊಂಡೆ. ಅಲ್ಲೆಲ್ಲ ನಾವು ಅನ್ಕೊಂಡಂಗೆ ಕರೆಕ್ಟಾಗಿ ಬರ್ತಿತ್ತು. ಬಟ್ ನನಗೆ ಭಯ ಆಗ್ತಿದೆ ಏನು ಅಂದರೆ ಆ ಕಡೆ ಅಭಿ ವಾಯ್ಸು ಮತ್ತು ಭೋಜಮ್ ಅವ್ರ ವಾಯ್ಸು ಚೂರು ಮುಂದೆ ಕೇಳಿಸೋದು. ಸೊ ಇವಾಗ ನಾವು ಲೀಡ್ ತೊಗೊಳ್ಳೇಬೇಕು ಅಂದ್ಬಿಟ್ಟು ಆ ಲೇಸ್ ಹತ್ರದಿಂದ ನಾವು ಫಾಸ್ಟ್ ಮಾಡ್ಕೊಂಡು ನಾವು ಆಮೇಲೆ ದೇವಮ್ಮ ಅವ್ರಿಗೆ ನಾನು ಕೇಳಿದ್ದು ಮುಂದೆ ಅದು ಹಿಂದೆ ಅದು ಅದು ಮಾತ್ರ ಹೇಳಿ ಅಂದ್ಬಿಟ್ಟು. ಬೇಗ ಬನ್ನಿ ನೀವು ಅವನಷ್ಟೇ ಫಾಸ್ಟ್ ಇದ್ರೆ ಮಾತ್ರ ಕ್ಲಿಯರ್ ಮಾಡಕ್ ಸಾಧ್ಯ. ಕ್ಲಿಯರ್ ಮಾಡಿ ನಮ್ಗೆ ಮುಂದೆ ಹಾಕ ಕೊಡಮ್ಮ. ಭೋಜಮ್ಮ ನೆಕ್ಸ್ಟ್ ಟೈಮ್ ಈಗ ದೇವಮ್ಮ ಸಿಕ್ಕಾಕೊಂಡಿದ್ದಾರೆ. ನಾನು ಸ್ಲೋ ಆದ್ರೂ ಬರೋಲ್ಲ ಅಂತೇಳಿ ಎಲ್ಲ ಕಲರ್ ಹಗ್ಗನ್ನ ನಾನು ಸುತ್ತಕ್ಕೆ ಅವಕಾಶ ಕೊಟ್ಟಿಲ್ಲ. ಹಗ್ಗ ಕ್ಲಿಯರ್ ಮಾಡಿ ಫಸ್ಟ್ ಹಗ್ಗ ಕ್ಲಿಯರ್ ಮಾಡಿ. ನಾನು ಇದೇನು ಬರ್ತಾನೆ ಇಲ್ಲ. 2 ಕಡೆ ನೋಡ್ತಾ ಇದ್ದೀನಿ ಬರ್ತಾನೆ ಇಲ್ಲ. ಭೋಜಮ್ ಅವರು ಒಂದು ದಾರದ ಮೇಲೆ ಕೂತ್ಬಿಟ್ಟಿದ್ರು. ಹಗ್ಗದ ಮೇಲೆ ಕೂತ್ಕೊಂಡ್ರೆ ಹೆಂಗ್ ಬರುತ್ತೆ ಭೋಜಮ್ಮ? ಬಿಡ್ರಿ ನಾ ಕನ್ಫ್ಯೂಸ್ ಆಗಬೇಡಿ. ಕರೆಕ್ಟಾಗಿ ಗೈಡ್ ಮಾಡಿ ಅವ್ನ. ಐದು ಮುಕ್ಕಾಲು ನಿಮಿಷ ಆಗಿದೆ. ನಾನು ಇರೋಬರ ಶಕ್ತಿ ಎಲ್ಲ ಬಿಟ್ಟು ಮಾಡ್ತಿದ್ದೆ. ದೇವಮ್ಮ ಅವ್ರಿಗೆ ನಾನು ಹೇಳಿದಷ್ಟೇ, ನನ್ನ ಜೊತೆಗೆ ರಿಂಗು ಕರ್ಕೊಂಬನ್ನಿ, ಹಿಂದೆ ಹಗ್ಗ ಗ್ಯಾಪ್ ಕಾರ್ಡ್ ಮಿಸ್ ಮಾಡಬೇಡಿ ಅಂತ. ಹಗ್ಗ ಕ್ಲಿಯರ್ ಮಾಡಿ. ಏನಿದೆ ನಿಮ್ಗಿಂತ ಮುಂದೆ ಇದ್ದಾರೆ. ಕನ್ಫ್ಯೂಸ್ ಆಗೋದು, ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಿ ಮೇನ್ ಕನ್ಫ್ಯೂಷನ್ ಆಗಿ ಏನಾಗೋದಂದ್ರೆ ಈ ಕಡೆ ರೈಟಿಗೆ ಎದ್ದೇಳಿದ್ರೆ ಇಲ್ಲಿ ದಾರ ಸುತ್ಕೊಳ್ಳುತ್ತೆ. ಬಟ್ ಆ ಒಂದು ದಾರ ಹೆಂಗಿದೆ ಅದನ್ನೇ ಫಾಲೋ ಮಾಡ್ಕೊಂಡ್ರೆ ಬೇಗ ಈಸಿಯಾಗಿ ಹೋಗ್ಬೋದಾಗಿತ್ತು. ಅಲ್ಲೂ ಬೇಗ ಹೋದ್ವಿ. ನೀವು ಹೋಗಿ ಭೋಜಮ್ಮ, ನೀವು ಹೋಗಿ. ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅಭಿ ಕರೆಕ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಳ್ಳಿ ಫಸ್ಟ್ ಸರಿ ಇದೀನಾ? ನಿಲ್ಲು ಆಯ್ತಾ ಬಜ್ಜಿ? ಬಿಡಿಸ್ಕೊಳ್ಳಿ. ವೆರಿ ಗುಡ್ ಬಜ್ಜಿ ಬರ್ಬೋದು. ಬಜ್ಜಿ ಆಯ್ತಾ? ನಾನು ನೋಡ್ರಿ ಇಲ್ಲಿ ಸೆಕೆಂಡ್ ಪೋಲಿಗೆ ಬಂದಾದ್ಮೇಲೆ ಸ್ವಲ್ಪ ಮಿಕ್ಸಪ್ ಆಗೋಯ್ತು. ಭೋಜಮ್ ಅವರು ಹಿಂದೆ ಹಗ್ಗ ಹೇಳ್ಕೊಂಡು ಕ್ಲಿಯರ್ ಮಾಡ್ತಾ ಇದ್ರು. ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗಿ ಹೋಗುತ್ತೆ. ಜಾಸ್ತಿ ಹಗ್ಗ ಇದ್ರೆ ಸುತ್ಕೊಂಡು ಅದು ಇದಾಗಿ ಇಲ್ಲಿ ಬನ್ನಿ ಭೋಜಮ್ಮ, ಅದು ಬರುತ್ತೆ ಅದ್ರ ಪಾಡಿಗೆ. ಇಲ್ಲಿ ಬನ್ನಿ ನೀವು. ಕೇಳಿ ಮಾಡಿ. ಅಯ್ಯೋ ಈ ಟಾಸ್ಕಲ್ಲಿ ಗೆಲ್ಲೇಬೇಕಾಗಿತ್ತು. ನಾವು ಗೆದ್ದಿದ್ದೆ ಬರೀ 2 ಟಾಸ್ಕು. ಎಲ್ಲರೂ 3 ಟಾಸ್ಕು 5 ಟಾಸ್ಕ್ ಗೆದ್ದಿದ್ದಾರೆ. ಹಗ್ಗ ಒಳಗೆ ನುಗ್ಬೇಕು. ನಾನು ಇನ್ನೇನು ಆಗೋಯ್ತು ಅಂದ್ಬಿಟ್ಟು ನಾನು ದಾಟ್ಬಿಟ್ಟು ಬಂದಿದ್ದೀನಿ. ಅವಾಗ ನನಗೆ ಗೊತ್ತಾಗಿದ್ದೇನೆ ಅಂದರೆ ಲಾಸ್ಟಲ್ಲಿ ದೇವಮ್ಮ ಅವರು ಆ ರಿಂಗ್ ಮಧ್ಯೆ ಇರೋ ಹಗ್ಗನ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಓಪನ್ ಮಾಡಿ ಹಂಗೆ ಓಪನ್ ಮಾಡಿ ಬೇಗ 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 ಇಷ್ಟು ದೂರ ಕರೆಕ್ಟಾಗಿ ಬಂದವರು ಲಾಸ್ಟ್ ಇಯರ್ ಒಂದು ಮಿಸ್ ಆಗೋಯ್ತಲ್ಲ ಅಂದ್ಬಿಟ್ಟು ಸಖತ್ ಬೇಜಾರಾಯ್ತು. ಓಕೆ ಶರತ್ ಅಂಡ್ ದೇವಮ್ಮ ಸರ್ ಏನಾಯ್ತಮ್ಮ ಲಾಸ್ಟ್ ಅಲ್ಲಿ ಸಿಗಾಕೊಂಡ್ಬಿಟ್ರಿ? ಅಲ್ಲ ನೀವ್ ಹೇಳ್ಬೇಕು ತಾನೇ ಇರೋ ಒಂದ್ ನಿಮಿಷ ಬರ್ತಾ ಹೀರೋ ಅಂದ್ರೆ ಹಂಗನು ಸುತ್ಕೋತಾನೆ ಅವನೇ ಬತ್ತಿನಲ್ಲಿ ಚೆನ್ನಾಗೆ ಸುತ್ಕೋನೆ ಅನ್ಬಿಟ್ಟು ನಾನು ಏನು ಹೇಳಲಿಲ್ಲ ಹಂಗ ಅಲ್ಲಿ ತಡ್ಕೊಬಿಟ್ಟು ಒಂದದ್ದ. ಓಕೆ ತುಂಬಾ ಚೆನ್ನಾಗಿ ಆಡಿದ್ರಿ ಬಟ್ ಕೊನೆಯಲ್ಲಿ ಸಿಗಾಕೊಂಡ್ರಿ. ಹೌದು ಅಭಿ ಅಂಡ್ ಭೋಜಮ್ಮ ಸರ್ ನಾನು ಹೇಳ್ತಾನೆ ಇದ್ದೀನಿ ಅಲ್ಲಿ ಕರೆಕ್ಟ್ ಆಗಿ ಹೋಗ್ರಿ ಅಂತ. ಭೋಜಮ್ಮ ನೀವ್ ಯಾಕೆ ಅದು ಹಗ್ಗ ಹಿಡ್ಕೊಳ್ಳೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ? ಅದು ಹಗ್ಗ ಎಳಿಕೊಳ್ಳೋದಿದ್ರೆ ನನಗೆ ಅಲ್ಲಿ ಹೋಗಿ ನುಸುಳಕ್ಕೆ ಈ ಹೊಟ್ಟೆ ತಪ್ಪಲ್ಲ, ಕಷ್ಟ ಆಗ್ತದೆ. ನೀವು ಟೈಮ್ ವೇಸ್ಟ್ ಮಾಡ್ತಿದ್ದಾಗ ನಮ್ಗೆ ಹೊಟ್ಟೆ ಉರಿತಾ ಇತ್ತು, ಅದನ್ನ ಯಾರ ಹತ್ರ ಹೇಳ್ಕೊಳ್ಳೋಣ? ಅಲ್ಲ ನೀವು ಆ ಬೆಂಚ್ ಮೇಲೆ ಅವ್ನು ಹೋದ ತಕ್ಷಣ ಹಗ್ಗದ ಮೇಲೆ ಕುತ್ಕೊಂಡ್ರೆ ಹಗ್ಗ ಎಲ್ಲಿ ಲೂಸ್ ಮಾಡ್ತಾನೆ? ಅಲ್ಲ ನಂಗೆ ಒಂದೇ ಗಳಿಗೆ ಫ್ಲಾಶ್ ಆಯ್ತು. ಫ್ಲಾಶ್ ಆಗಿಲ್ಲ, ನಾನ್ ಬಡ್ಕೊಂಡಿದ್ದೆ ನೀವು ಫ್ಲಾಶ್ ಆಯ್ತಂತೆ. ಥ್ಯಾಂಕ್ಸ್. ನೀನು ಕಣ್ ಕಟ್ಟಿದ್ರು ಅಂದ್ರು ನೀವು ಒಂದಷ್ಟು ಜಾಗದಲ್ಲಿ ನೀನೇ ಲೀಡ್ ಅಲ್ಲಿ ಬನ್ನಿ ಭೋಜಮ್ಮ ಅಂತ ಕರ್ಕೊಂಡು ಹೋದೆ. ಯಾಕೆ ಅವ್ರ ಮೇಲೆ ನಂಬಿಕೆನೇ ಇಲ್ವಾ? ಇವತ್ತು ನಂಗೊಂದು ಅರ್ಥ ಆಯ್ತು, ಜೂನಿಯರ್ಸ್ ಸೀನಿಯರ್ಸ್ ನಂಬ್ತಾ ಇಲ್ಲ. ಅವರು ಕಣ್ಣು ಮುಚ್ಕೊಂಡು ತಮ್ಮ ಎಫರ್ಟ್ ಆಗ್ತಾ ಇದಾರೆ, ತಾವೇ ಲೀಡ್ ತಗೊಂಡು ಹೋಗ್ತಾ ಇದಾರೆ. ಅದು ಈಗ ಅವನಿಗೆ ನಾನು ಬಾಯಲ್ಲಿ ಹೇಳ್ತಿದ್ದಿಲ್ಲ, ಕೈಯಲ್ಲೇ ನುಗ್ಗಿ ಹೇಳ್ತಿದ್ದೆ ಹೀಗೆ ಹೋಗುವಂತ. ಕೈಯಲ್ಲಿ ತಳ್ತಾ ಇದ್ರೆ ಎಲ್ಲಂದ್ರಲ್ಲೇ ಸುತ್ಕೊಂಡು ಸಿಗಾಕೊಂತ ಇದ್ರೆ ಇನ್ ಸ್ವಲ್ಪ ಕೋಆರ್ಡಿನೇಷನ್ ಇಂಪ್ರೂವ್ ಆಗಿದ್ದಿದ್ರೆ ಇನ್ನೂ ಬೇಗ ಹೋಗಿರೋರಿ. ಇನ್ನೊಂದ್ ಸ್ವಲ್ಪ ಕೋಆರ್ಡಿನೇಷನ್ ಮಿಸ್ ಆಗಿದ್ರೆ ಶರತ್ ಮತ್ತೆ ದೇವಮ್ಮ ಹೊಡ್ಕೊಂಡು ಹೋಗ್ಬಿಟ್ಟಿರೋರು. ತುಂಬಾ ಹತ್ತಿರದಲ್ಲಿ ಮಿಸ್ ಆಯ್ತು. ಇವತ್ತು ನೀವು ಗೆಲ್ಲಕ್ಕೆ ಕಾರಣ ಅಭಿನೇ. ಅಲ್ಲಿ ಮತ್ತು ಕಾರಣ ಇನ್ನೊಂದಿದೆ, ಗೆಲ್ಲಕ್ಕೆ ಕಾರಣ ದೇವಮ್ಮ. ಥ್ಯಾಂಕ್ಸ್ ಹೇಳಿ ಇಬ್ರು. ಒಟ್ನಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಗೆದ್ದಿದ್ದು ಅಭಿ ಮತ್ತೆ ಭೋಜಮ್ಮ ಅವರು. ನೀವು ತಗೊಂಡಿರೋ ಟೈಮ್ 8 ನಿಮಿಷ 54 ಸೆಕೆಂಡ್. ಅಲ್ಲ ನನ್ಗೇನೋ ಅನ್ಸ್ತಾ ಇದೆ ಇವತ್ತು ಲೈಫ್ ಅವರೇ ತಗೊಂಡ್ಬಿಡ್ತಾರೆ. ಆದ್ರೆ ಮುಂದೆ ಬರ್ತಿರೋ ಜೋಡಿ ಬಿಡಲ್ವಾ? ಅಲ್ಲಿ ಬರ್ತಿರೋರು ಯಾರು? ಓಕೆ ಕಿಟ್ಟಿ ಮತ್ತು ಸಿದ್ಯಮ್ಮ, ಈ ಕಡೆ ಸಚಿನ್ ಮತ್ತು ಕ್ಷಮಾ. ಓ ಟೇಕ್ ಪೊಸಿಷನ್. ಒಂದ್ ಕಡೆ ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿ ಅವರಿದ್ದಾರೆ, ಇನ್ನೊಂದು ಕಡೆ ಸಚಿನ್ ಮತ್ತೆ ಕ್ಷಮಮ್ಮ ಅವರಿದ್ದಾರೆ. ನಿಮಗಿರೋ ಟಾರ್ಗೆಟ್ 8 ನಿಮಿಷ 53 ಸೆಕೆಂಡ್ ಒಳಗೆ ಮುಗಿಸ್ಬೇಕು. ಓಕೆ ನಿಮ್ಮ ಟೈಮ್ ಶುರು ಆಗತ್ತೆ ಇನ್ 3, 2, 1. ಓ ಸೂಪರ್ ಬನ್ನಿ. ಫಸ್ಟ್ ಹರ್ಡ್ಲಲ್ಲಿ ಕ್ಷಮಮ್ಮ ಜಂಪ್ ಮಾಡ್ತಾರೆ ಇಲ್ವಾ ಅನ್ನೋದೇ ನಮ್ಗೆ ಭಯ ಇತ್ತು. ಆಲ್ಮೋಸ್ಟ್ ಅವರ ಇಟ್ಗೆ ಇತ್ತದು ಫಸ್ಟ್ ಹರ್ಡ್ಲು. ಮೇಲ್ ಬನ್ನಿ ಸಿದ್ಯಮ್ಮ ಮೇಲೆ. ಆ ಬಳ್ಳಿ ಎಲ್ಲೆಲ್ಲಿ ಸುತ್ತ ಹಾಕಿದ್ದಾರೆ, ಏನೇನ್ ಮಾಡಿದ್ದಾರೆ ಅದು ಗೊತ್ತಾಗ್ತಿರ್ಲಿಲ್ಲ. ಮಾಡ್ತಾ ಇದಾರೆ ಕ್ಷಮಾ ಮತ್ತು ಸೂಪರ್. ಟೈರ್ ಒಳಗೆ ಹೋಗ್ಬೇಕಾದ್ರೆ ಸಣ್ಣ ಟೈರ್ ಬಂದಾಗ ತುಂಬಾ ಕಷ್ಟ ಆಯ್ತು ನನಗೆ. ಮೇಲೆ ಒಬ್ರು ಮುಂದಕ್ಕೆ ಹೋಗಿ ಒಬ್ರು ಹೇಳಿರಿ. ಕರೆಕ್ಟ್ 1 ನಿಮಿಷ ಆಯ್ತಾ? ಓ ಸಿದ್ಯಮ್ಮ ನುಗ್ಗಿ ಅಂದ್ರೆ ಇದು ಅದು ಅಂತಾರೆ. ನನಗೆ ಸಖತ್ ಕೋಪ ಬೇರೆ ಬರ್ತೈತೆ, ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸಿದ್ಯಮ್ಮ ದಯವಿಟ್ಟು ಮಾಡಿ ಅಂದ್ರೆ ಸಿದ್ಯಮ್ಮನ ಕನ್ಫ್ಯೂಸು. ಕೊಡಿ ಇವ್ನು ಬೊಬ್ಬ ಹೊಡೆದ್ರೆ ನಂಗೆ ಗೊತ್ತಾಗಲ್ಲ. 4 ನಿಮಿಷ ಆಗಿದೆ. ಆ ಕಡೆ ಹಿಂದ್ಗಡೆ ಈ ಎಲ್ಲೋ ಹಗ್ಗ ಇದೆಯಲ್ಲ, ಇದೆ ಎಲ್ಲೋ ಹಗ್ಗ ಇದೆಯಲ್ಲ, ಅದನ್ನ ಹಿಂದ್ಗಡೆ ಹಾಕಿ. ಎಲ್ಲ ಅವರಂತೂ ಸುತ್ಕೊಂಡ್ಬಿಟ್ಟವ್ರೆ. ಯಾವ್ದಾದ್ರು ಕೊಡ್ತೀನಿ, ನಾನು ಫೀಲ್ ಮಾಡ್ತೀನಿ, ಮುಟ್ಟಿ ಫೀಲ್ ಮಾಡ್ತೀನಿ, ಯಾವ್ದು ಅಂತ ಗೊತ್ತೇ ಆಗ್ತಿಲ್ಲ. ಇಲ್ಲಿದ್ರೆ ಇಲ್ಲಿ ಬರುತ್ತೆ. ಹೆಂಗ್ ಬಂದಿದೆ ಇದು? ಅವಾಗ ಕಣ್ಣು ಕಟ್ಟಿದ್ರು, ನನಗೆ ಅದು ಎಲ್ಲಿ ಟ್ವಿಸ್ಟ್ ಆಗಿದೆ ಗೊತ್ತಾಗವಲ್ತಾಗಿತ್ತು. ಹೋಗಿ
ಈ ಕಡೆನಾ? ಹುಷಾರ್ 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 ಸಿದ್ದಮ್ಮ ಹಂಗೂ ಹಿಂಗೂ ಅದನ್ನ ದಾಟ್ಕೊಂಡು ಬಂದು ಅವ್ರು ಇನ್ನೂ ಸಚಿನ್ ಅವರು ಅಲ್ಲದಲ್ಲೇ ಪೇಚಾಡ್ತಿದ್ರು, ಅಲ್ಲೇ ಸಿಗಾಕೊಂಡಿದ್ರು, ಹೊಗೆ ಹಾಕೊಂಡಿದ್ರು. ಹುಷಾರು ಬೇಗ ಬೇಗ ಬಾ ಅಂತಾನೆ. ಯಾವ ರೀತಿಯಲ್ಲಿ ನಾನು ಬೇಗ ಬರಲಿ? ಅವನ ಕಾಲು ಉದ್ದ, ನನಗಿದ್ದ ಕಾಲು ತುಂಬಾ ಕಷ್ಟ ಆಗ್ತಿತ್ತು. ಅವ್ರು ಸುತ್ತಾಕೋತಾ ಇದ್ದಾರೆ. ಕ್ಷಮಾ ಅವ್ರಿಗೆ ಟೈಟ್ ಆಗ್ತಾ ಇದೆ. ಕ್ಷಮಾ ಅವ್ರು ಎಲ್ಲಿ ಬಿಡ್ಸ್ಕೋಬೇಕು ನೋಡಿ. ಇದು ಬನ್ನಿ 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 ಬೇಗ. ಬನ್ನಿ 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 ನುಗ್ಗಿ 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 ಹಿಂದಕ್ಕೆ ಕೇಳ್ಕೋಬೇಕಾಗ್ತದು. ಒಳಗಡೆ ನುಗ್ಗಕ್ಕಾಗ್ತಿಲ್ಲ, ಹಿಂದೆ ಬಿಡಕ್ಕಾಗ್ತಿಲ್ಲ. ನೋಡಿದ್ರೆ ನಾನು ಬೇರೆ ಬೈತಾ ಇದ್ದೀನಿ, ಮುಂದೆ ಬೇರೆ ಹೋಗಿದ್ದೀನಿ. ಬನ್ನಿ ಬನ್ನಿ ನುಗ್ಗಿ ನುಗ್ಗಿ ಕತ್ತಾಕಿ ಅಮ್ಮ. ಓಡ್ರಪ್ಪ ಓಡಿ ಬನ್ನಿ ನೋಡಿ. ಹಿಂಗೋ ಒಂದು ದಾರಿ ಹುಡ್ಕೊಂಡು ಹೊರಗಡೆ ಬಂದ್ವಿ. ಹೋಗ ಅಯ್ಯೋ ಯಾವುದೋ ಚಪಾತಿದಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ ಅಂತ ಆಗ್ಬಿಡ್ತು. ಯಾರು ಬೇಕಾದ್ರೂ ತಗೊಳಕೋಬಹುದು. ಬಿಡಬೇಡಿ, ಗಿವ್ ಅಪ್ ಮಾಡಬೇಡಿ, ಹೋಗಿ ಕಳ್ಕೊಬೇಡಿ. ನಿಮಿಷ ರೀ ಬಂದ್ರ ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳಿ. ಮೇಲ್ಗಡೆ ಕೈ ಹಿಡ್ಕೊಂಡು ಕೆಳಗಡೆ ತನ್ನಿ. ಕಾಲ್ ಮೊದ್ಲಾಕಿ. ಬಂದ್ರ ಬಂದ್ರ ಬನ್ನಿ. ಪೋಲ್ ಹತ್ರ ಒಂದು ರೌಂಡ್ ಹೊಡೆಯೋದು, ಓಡೋಗೋದು, ತಿರ್ಗಾ ಒಂದು ರೌಂಡ್ ಹೊಡೆಯೋದು, ಓಡೋಗೋದು. 3 ಪೋಲ್ ಇತ್ತು. 3 ಪೋಲ್ ಹತ್ರ ರೌಂಡ್ ಹೊಡೋಗಿ ನಾನು ಫಸ್ಟ್ ಕೀ ಬಿಡ್ತೆ. ಮೇಲೆ ಕೂತ್ಕೊಂಡ್ಬಿಡಿ. ಎದಳಿ ಎಳಿತಾ ಇದೀನಿ, ಬರ್ತಾನೆ ಇಲ್ಲ. ನಾನು ಅನ್ಕೊಂಡೆ ಶಮಮ್ಮ ಕೂತ್ಕೊಂಡಿದ್ದೀವಿ. ಶಮಮ್ಮ ಎದಳಿ ಯಾಕೆ ಕೂತ್ಕೊಂಡಿದ್ರೆ ಅದ್ರ ಮೇಲೆ ಹಗ್ಗದ ಮೇಲೆ ಹಂಗೆ ಹಿಂಗೆ ಅಂತ ಫುಲ್ ಇದು ಮಾಡ್ತಿದ್ದೆ. ಅದಾಗಿಲ್ಲ ಅಂದ್ರೆ ಇನ್ನೊಂದು ಟ್ರೈ ಮಾಡಿಸಿದ್ದೆಮ್ಮ. ಇನ್ನೊಂದು ಈಗ ಇದೆ. ಎರಡು ಚಾವಿ ಒಂದೇ ತರ ಇದೆ. ಯಾವ ಚಾವಿ ತಟ್ಟೆಗೆ ಹಾಕ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಬನ್ನಿ 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 ಮಾ. ಸುಮ್ಮನೆ ಹಗ್ಗದ ಮೇಲೆ ಕೂತ್ಕೊಂಡಿದ್ದೀರಾ? ಹಾಕ್ಬಿಟ್ರೆ ಆಗುತ್ತಮ್ಮ. ಸೂಪರ್ ಗುರು ಲೈಫ್ ಸೂಪರ್ ಗುರು. ಕೈಯೆಲ್ಲ ಕಿತ್ತೋಗಿದೆ ಫುಲ್ಲು. ಅವಾಗ ಆಗಿದ್ದು ಅದ್ರ ಮೇಲೆ ಎಲ್ಲ ಕಿತ್ತು ಕೆರಡ್ದೋಯ್ತು. ಎಲ್ಲ ಕಿತ್ತೋಗಿತ್ತು. ನಿಮ್ಮ ಸಾಹಸ ಒಂದಲ್ಲ. ನೀವು ಕರೆಕ್ಟಾಗಿ ಹಗ್ಗನ ಹಿಂದೆ ನೀವು ಮುಂದೆ ಹೊಂಟಾಗ ಮುಂದಿಂದ ಅಷ್ಟು ಲಕ್ಷಿಟ್ಟು ಹಗ್ಗನ ಮುಂದೆ ತಗೊಳ್ಳಲಿಲ್ಲ. ಸಖತ್ತಾಗಿತ್ತಣ. ಅವ್ರು ಎಲ್ಲರಿಗಿಂತ ನೋಡಿದ್ರೆ ನಾವು ಒಂದು ಸ್ವಲ್ಪ ಸ್ಪೀಡಲ್ಲಿ ಬಂದಿದ್ದೀವಿ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ ಒಟ್ಟಲ್ಲಿ ಸಿದ್ಧಮ್ಮ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಸ್ವಲ್ಪ ವೇಸಾಗಿರ್ಬೋದೇಮೋ. ಅದು ಬಿಟ್ಟರೆ ಬೇಗನೆ ಬಂದು 8 ನಿಮಿಷ 57 ಸೆಕೆಂಡ್ ಒಳಗಡೆ ಬಂದಿದ್ದೀವಿ ನಾವು ಅನಿಸ್ತಿದೆ. ನಾವೇ ಆಗ್ತೀವಿ. ಇವತ್ತು ನಿಜವಾದ ಜನರೇಷನ್ ಗ್ಯಾಪುಗಳು ಅರ್ಥ ಆಯ್ತು. ಒಬ್ರು ಮುನ್ನಡಿಬೇಕು, ಅದರೊಳಗೆ ಕಣ್ಣುಗೆ ಬಟ್ಟೆ ಕಟ್ಟಿರುತ್ತೆ. ಒಬ್ರು ಹಿಂದ್ಗಡೆ ಇರ್ತಾರೆ, ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. 9 ವಾರ ಮುಗಿಸಿ 10ನೇ ವಾರದ ಮಧ್ಯಭಾಗದಲ್ಲಿ ಇದೀವಿ. ಈಗಲೂ ಕೂಡ ಜನರೇಷನ್ ಗ್ಯಾಪ್ ತುಂಬಾ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಓಕೆ, ಇಲ್ಲಿಗೆ 3 ರೌಂಡ್ ಕಂಪ್ಲೀಟ್ ಆಯ್ತು. 3 ರೌಂಡ್ ಅಲ್ಲೂ ಒಬ್ಬೊಬ್ರು ವಿನ್ನರ್ ನಮಗೆ ಸಿಕ್ಕಿದ್ದಾಯ್ತು. ಆದ್ರೆ ಇವತ್ತಿನ ಕರಳಬಳ್ಳಿ ಟಾಸ್ಕ್ ಅಲ್ಲಿ ಗೆದ್ದ ಜೋಡಿ ಯಾವುದು ನಿರ್ಧಾರ ಮಾಡೋದು? ಕಿಟ್ಟಿ ಮತ್ತು ಸಿದ್ದಿಯಮ್ಮ ತಗೊಂಡಿರೋ ಟೈಮ್. ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ತಗೊಂಡಿರೋ ಟೈಮ್ ನ ಹೇಳಿದ್ರೆ ಗೊತ್ತಾಗುತ್ತೆ ಅಭಿ ಭೋಜಮ್ಮ ಅವರು ಗೆದ್ದಿದಾರ ಅಥವಾ ಕಿಟ್ಟಿ ಲಕ್ಷ್ಮಿ ಸಿದ್ದಿ ಅವ್ರು ಗೆದ್ದಿದಾರ ಅಂತ. ಇವತ್ತಿನ ಕರಳಬಳ್ಳಿ ಟಾಸ್ಕ್ ಅಲ್ಲೇ ಕಿಟ್ಟಿ ಸಿದ್ದಿಯಮ್ಮ ಅವ್ರು ತಗೊಂಡಿರೋ ಟೈಮ್ 10 ನಿಮಿಷ 51 ಸೆಕೆಂಡ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಇವತ್ತಿನ
ರೇನ್ ಶೈನಿಂಗ್ ಸ್ಟಾರ್ಸ್ ಆಫ್ ದ ಡೇ ಅಭಿ ಮತ್ತೆ ಭೋಜಮ್ಮ ಅವರು ಕರ್ಬಲ್ಲಿ ಟಾಸ್ಕ್ ಅಲ್ಲಿ ಗೆದ್ದು ಮತ್ತೆ ಲೈಫ್ ನ ಅವ್ರಾಗಿಸ್ಕೊಂಡಿದ್ದಾರೆ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಓಕೆ, ಕೆಲವ್ರಿಗೆ ಇಲ್ಲಿ ಕರಳು ಬಳ್ಳಿನ ಬಿಡಿಸ್ಕೊಳಕ್ಕೆ ಆಗ್ಲಿಲ್ಲ, ಕಷ್ಟ ಕೆಲವರು ಆಗೋದು. ಬಿಡಿಸ್ಕೊಂಡ್ರು, ತುಂಬಾ ಟೈಮ್ ತಗೊಂಡ್ರು. ಹಾಗಾಗಿ ಅಭಿ ಅಂಡ್ ಭೋಜಮ್ಮ ಇವತ್ತಿನ ಶೈನಿಂಗ್ ಸ್ಟಾರ್ ಆಗಿದ್ದಾರೆ. ಮತ್ತು ಕರಳು ಬಳ್ಳಿ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಆಗಿ ಮಾತಾಡೋಣ ಡಿಸ್ಕಷನ್ ಏರಿಯಾದಲ್ಲಿ. Until then, see you all. Take care. Bye bye. ಬಂದು 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 ನೀವು ಜಿಂಕೆನ ಹಿಡಿತದೆ ಅಂತ ರಭಸದಲ್ಲಿ ಈಗ ನಾವು ನಮ್ಮ ಲೈಫನ್ನು ಹಿಡಿದಿದ್ದೀವಿ ನಾವೀಗ. ಇನ್ನು ನೋಡಿ ಮಜಾ, ಇನ್ನಿರೋದು ಮಜಾ. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೇನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ಓಕೆ, ಇವತ್ತಿನ ಟಾಸ್ಕ್ ಕರಳು ಬಳ್ಳಿ ಟಾಸ್ಕ್ ನ ಮಾಡಿದೀರಾ. ಕೆಲವರು ಯಶಸ್ವಿಯಾಗಿ ಕೊನೆವರೆಗೂ ಬಂದ್ರು, ಕೆಲವರು ಮುಕ್ಕಾಲಲ್ಲಿ ಸಿಕ್ಕಾಕೊಂಡ್ರು. ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದಿದ್ದು ಶಿಲ್ಪಾ ಅಂಡ್ ಫರ್ನಾಂಡೆಸ್ ಅಂಡ್ ಸೌಮ್ಯ ಅಂಡ್ ರಾಮಪ್ಪ ಅವರು. ಸೌಮ್ಯ, ಇವತ್ತು ಟಾರ್ಗೆಟ್ ನ ರೀಚ್ ಮಾಡೋದ್ರಲ್ಲಿ ನಿನ್ನ ಪೋರ್ಷನ್ ಎಷ್ಟು? 100 ಅಲ್ಲಿ 70% ಅಪ್ಪಂದೆ. ನಾನು ಹೇಳ್ತಾ ಇದ್ದೆ, ಅಪ್ಪ ನೋಡ್ಕೊಂಡ್ ಬನ್ನಿ, ನೀನ್ ಸುಮ್ನೆ ಇರು ಕಣ್ಮುಚ್ಕೊಂಡು, ನೀನ್ ಆಗ್ಲಿಲ್ಲ ಅಂದ್ರೆ ಬೇಕಿದ್ರೆ ಎತ್ಕೊಂಡು ಹೋಗ್ಬಿಡ್ತೀನಿ, ಒಟ್ನಲ್ಲಿ ಫೈನಲ್ ಅಲ್ಲಿ ನಾವೇ ಫಸ್ಟ್ ಬಿಚ್ಚೋದು, ಬೈ ಚಾನ್ಸ್ ನೀನ್ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ನಾನೇ ಕುಕ್ಬಿಡ್ತೀನಿ ನಿನ್ನ, ನೀನ್ ಸುಮ್ನೆ ಎದ್ಬಿಡು ಅಂತ ಹೇಳ್ಬಿಟ್ರು. ಅಪ್ಪ ಆ ಕಡೆ ಈ ಕಡೆ ಹಾಕಿ ನೀವು ಬೇರೆ ಅಯ್ಯೋ ತಪ್ಪಾಗ್ತು ಅಂದ್ರೆ ನನ್ಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ. ಅಯ್ಯೋ ಇಷ್ಟು ಈಸಿ ಯಾಕೆ ಅಪ್ಪ ತಪ್ಪು ಮಾಡ್ತಾ ಇದ್ದಾರೆ, ಅದು ಬೇರೆ ಗುಂಡಿ ಇತ್ತು ಕೆಳಗಡೆ ಬಿದ್ದೋಗ್ಬಿಡ್ತಾ ಇದೆ, ಮತ್ತೆ ಎತ್ಕೊಳ್ಳೋರು ಈ ಕಡೆ ಕೊಕ್ಕೋರು, ಈ ಕಡೆ ಸ್ಟಾರ್ಟಿಂಗ್ ಬಂದ ತಕ್ಷಣನೇ ತಲೆ ಉಡ್ಕೊಂಡ್ಬಿಡ್ತು ನನ್ಗೆ. ಅಪ್ಪ ಉಡ್ಬಿಟ್ಟು ಸಾರಿ ಸ್ಟ್ರಾಟಜಿಯ ಭಾಗ ಅದು. ರಾಮಪ್ಪ ಮಾಡ್ತೀನಿ ಇವತ್ತು ಯಾಗಿದ್ರು ಕಣ್ಣು ಬಟ್ಟೆ ಕಟ್ಟಿದ್ದಾರೆ, ಒಂದ್ 4 ಕಡೆ ಕುಕ್ತೀನಿ, ಆಗ್ಲಾರ ಬುದ್ಧಿ ಇಲ್ಲ ಬರುತ್ತೆ. ಸರ್, ಸ್ಟಾರ್ಟಿಂಗ್ ಬಂದೆ ಅಲ್ವಾ, ಆಗ್ಲೇ ತಲೆ ಹೊಡ್ಕೊಂಡ್ಬಿಟ್ಟು ಅಪ್ಪ ಸಾರಿ ಅಂತ ಬಿಟ್ಟು ಮತ್ತೆ ನುಸುಳಿಸ್ಬಿಟ್ರು, ಹೋಗ್ಲಿ ಬಿಡಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನೀವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಯಾವ ಎಪಿಸೋಡ್ ನೋಡ್ತಿರೋ ಬಿಡ್ತಿರೋ ಸೌಮ್ಯ ಮತ್ತು ರಾಮಪ್ಪ ದಯವಿಟ್ಟು ಕರಳು ಬಳ್ಳಿ ಎಪಿಸೋಡ್ ನೋಡಿ. ಯಾಕೆ ಸರ್? ಅಲ್ಲ, ರಾಮಪ್ಪ ಎಷ್ಟು ಕನ್ಫ್ಯೂಸ್ ಆಗಿದ್ರು ಅಂತ ಕರ್ನಾಟಕ ಸೌಮ್ಯನ್ ಎಷ್ಟು ಸತಿ ಕುಕ್ಕಲಾಯ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓ ಸರ್, ಹಿಂಗೆ ಎತ್ತಿ ಎತ್ತಿ ಬಿಸಾಡ್ತಾ ಇದ್ರು, ಹಿಂಗೆ ಹಿಂಗೆ ಹಿಂಗೆ. ಖಂಡಿತವಾಗಿ ಅಂದ್ರು ಆ ರೌಂಡ್ ಅಲ್ಲಿ 12 ನಿಮಿಷ 41 ಸೆಕೆಂಡ್ ಅಲ್ಲಿ ನೀವು ಗೆದ್ರಿ. ಆದ್ರೆ ಇನ್ನೊಂದು ಜೋಡಿ ಬಂದಿತ್ತಲ್ಲ ನಿಮ್ಮ ಆಪೋಸಿಟ್, ಪಾಪ ಅಕಸ್ಮಾತ್ ನಾವೇನಾದ್ರೂ ಹೋಗಿ ಲಾಕ್ ನ ಬಿಚ್ಚಿದಿರಾ ಅಲ್ಲೇ ಬಿಟ್ಟಿದ್ರೆ ಇಲ್ಲಿವರೆಗೂ ಅಲ್ಲೇ ಇರ್ತಾ ಇದ್ರು. ನನಗೆ ಕಣ್ಮುಚ್ಚಿರುತ್ತೆ, ನನ್ ವೇ ಹುಡ್ಕೋದು ಸ್ವಲ್ಪ ಕಷ್ಟ, ಇವ್ರದ್ದು ಕೇಳಿಸ್ಕೊಂಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಐ ಟುಕ್ ಮೈ ಲೀಡ್. ಐ ಥಾಟ್ ಕಣ್ ಬಿಟ್ಟಿದಾರಲ್ಲ, ಫಾಲೋ ಮಾಡ್ಕೊಂಡ್ ಬರೋದು ಕಷ್ಟ ಆಗಲ್ಲ, ಫಾಲೋ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅನ್ಕೊಂಡೆ. ಬಟ್ ಮುಂದೆ ಹೋಗಿ ನಾನೇ ಮಿಸ್ಟೇಕ್ ಮಾಡ್ಬಿಟ್ಟೆ ಸರ್. ಆಕ್ಚುಲಿ ಅವ್ರಿಗೆ ವಯಸ್ಸಾಗಿರೋ ಕಾರಣಕ್ಕೆ ಜಾಸ್ತಿ ಅವರು ಕಾಲ್ ಎತ್ತಿಡೋದಾಗ್ಲಿ ಅಥವಾ ಬಕ್ಕೊಂಡ್ ಬರೋದಾಗ್ಲಿ ಅವ್ರಿಗೆ ಅದ ಲಿಮಿಟೇಷನ್ಸ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಆಡಿದಿದ್ರೆ ಇವತ್ತು ಸೂಪರ್ ಆಗಿ ಆಡ್ತಾ ಇದ್ರಿ ನೀವು. ಇನ್ನೊಂದು, ನಿನ್ನ ಪಾರ್ಟ್ನರ್ಗೆ ನೀನು ಬೈತಾ ಇದ್ದೆ, ಕೂಗಾಡ್ತಾ ಇದ್ದೆ, ನಿನ್ನ ಫ್ರಸ್ಟ್ರೇಷನ್ ಎಲ್ಲ ತೋರಿಸ್ಕೊತಾ ಇದ್ದೆ. ಆಕ್ಚುಲಿ ಅದು ನಿಮ್ಮ ಜೋಡಿಗೆ ಎಷ್ಟು ಹಾರ್ಮ್ ಮಾಡ್ತೋ ಇಲ್ವೋ ಗೊತ್ತಿಲ್ಲ, ಅದು ಆಪೋಸಿಟ್ ಜೋಡಿಗೆ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ನ ಪಾಸ್ ಮಾಡ್ತಾ ಇತ್ತು. ಅವರೆಲ್ಲೋ ತಗಲಾಕೊಂಡಿದ್ದಾರೆ, ಕ್ಲೂಗಳು ಹೋಗ್ತಾನೆ ಇತ್ತು, ಅಲ್ಲೆಲ್ಲೋ ಒಂದು ಸೈಲೆನ್ಸ್ ಅಥವಾ ಬೇರೆ ರೀತಿಯ ಟ್ಯಾಕ್ಲಿಂಗ್. ಸರ್ ಅಲ್ಲಿ ಏನು ಗೊತ್ತಾಗ್ತಿಲ್ಲ, ಮೈ ಐಸ್ ಆಫ್ ಹಿ ಈಸ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್. ಆಲ್ಸೋ ನಾನು ಇಟ್ಕೊಂತಿದ್ದೀನಿ, ಎಲ್ಲಿ ಏನ್ ನಡೀತಿದೆ ಗೊತ್ತಾಗ್ತಿಲ್ಲ, ಅಟ್ಲೀಸ್ಟ್ ಹೇಳಿ ಅಂದ್ರೆ ವೇಟ್ ಯು ಕಮ್ ಹಿಯರ್ ಅಂತ ನನಗೆ ಏನು ಗೊತ್ತಾಗ್ತಿಲ್ಲ ಅಲ್ಲಿ. ಬಟ್ ಏಜ್ ಆದವರು ಅವ್ರ ವಯಸ್ಸಿಗೆ ಸ್ವಲ್ಪ ವಾಯ್ಸ್ ನ ರೈಸ್ ಮಾಡಿದ್ರೆ ಅವರು ಶೇಕ್ ಆಗ್ತಾರೆ. ಯಾಕೆಂದ್ರೆ BP ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅಥವಾ ಅವ್ರು ಬೆಳೆಬಂದಿರೋದು ಅವ್ರ ವ್ಯಕ್ತಿತ್ವ ಇರ್ಬೋದು, ಆ ಸೌಂಡ್ ಜಾಸ್ತಿ ಆಗ್ತಿದ್ದ ಹಾಗೇನೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಗೋಜಮರೆ, ನಿಮ್ಗೊಂದು ಸ್ಟ್ರೈಟ್ ಕ್ವಶನ್, ನೀವು ನರ್ಸ್ ಆಗಿ ಎಷ್ಟು ವರ್ಷ ಕೆಲಸ ಮಾಡಿದಿರಿ? 31. ಎಷ್ಟು ಕರಳು ಬಳ್ಳಿ ಕಟ್ ಮಾಡಿದಿರಿ? ಅದೇ ಲೆಕ್ಕ ಇಲ್ಲ ಸರ್, ಲೆಕ್ಕ ಇಲ್ಲ. ಹಾಗಾಗಿ ಕರಳು ಬಳ್ಳಿ ಎಕ್ಸ್ಪರ್ಟ್ ಆಗ್ಬಿಟ್ರು ಭೋಜಮ್ಮ. ನಾನು ಡಿಕೋಡ್ ಮಾಡಿದೆ ಹೆಂಗೆ ಕರಳು ಬಳ್ಳಿನ ಕಮ್ಮಿ ಟೈಮಲ್ಲಿ ಕಟ್ ಮಾಡಕ್ ಸಾಧ್ಯ ಅಂದ್ರೆ ಲೆಕ್ಕವಿಲ್ದಷ್ಟು ಡೆಲಿವರಿ ಮಾಡಿಸಿದ್ದಾರೆ. ಅಭಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಭೋಜಮ್ಮ ಅವರು. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಿನ್ನೆ ಟಾಸ್ಕು ಗೆದ್ದಿ, ಇವತ್ತು ಟಾಸ್ಕು ಗೆದ್ದಿದ್ದೀವಿ. ಸೊ ನಾಳೆ ಹ್ಯಾಟ್ರಿಕ್ ಹೊಡಿಯೋದು ಸ್ವಲ್ಪ ಪ್ಲಾನ್ ಇದೆ, ಮಾಡ್ಬೇಕು ಅಂತ. ಓಕೆ, ಎಲ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಆದ್ರೆ ಈ 6 ಜೋಡಿಯಲ್ಲಿ ಗೆದ್ದವ್ರನ್ನ ಬಿಟ್ಟು ಉಳಿದ 5 ಜೋಡಿಯಲ್ಲಿ ಬ್ಯಾಡ್ ಪರ್ಫಾರ್ಮರ್ ಯಾರು ಅಂತ ನಿಮ್ಗನ್ಸತ್ತೋ ವೋಟ್ ಔಟ್ ಮಾಡ್ತೀರಾ. ಓಕೆ, ಶುರು ಆಗ್ಲಿ ಇವತ್ತಿನ ವಿನ್ನರ್ಸ್ ಇಂದ. ಅಭಿ ಮತ್ತೆ ಭೋಜಮ್ಮ ಬನ್ನಿ. ನಾನು ನೋಟ್ ಮಾಡ್ತಾ ಇರೋದು
ಶಿಲ್ಪಾ ಆ್ಯಂಡ್ ಫರ್ನಾಂಡಿಸ್ಗೆ, ಯಾಕೆಂದರೆ ಟುಡೇ ಕೋಆರ್ಡಿನೇಷನ್ ಮಿಸ್ ಆಯಿತು ಪ್ಲಸ್ ವೀಕ್ ಪರ್ಫಾರ್ಮೆನ್ಸ್. ಬಾಲ್ನ ಬಿಡ್ಸ್ಕೊಬರೋಕ್ಕಾಗಿಲ್ಲ, ಅದರಿಂದ ಔಟ್ ಅವ್ರಿಗೆ ಮಾಡ್ತೀವಿ. ಸರ್ ಶಿಲ್ಪಾರ್ದು ತುಂಬ ಕಮ್ಮಿ ಇತ್ತು, ಅದು ತುಂಬ ಅಡ್ವಾಂಟೇಜ್ ಇತ್ತು ಅವ್ರಿಗೆ, ಬಿಕಾಸ್ ಇಬ್ಬರು ಸಣ್ಣ ಇದ್ರು, ಅದನ್ನೆಲ್ಲೋ ಉಪಯೋಗಿಸ್ಕೊಳ್ಳಿಲ್ಲ ಅವರು. ಸೊ ನಮ್ದಾದ್ಮೇಲೆ ಟಾಸ್ಕ್ ಕಂಪ್ಲೀಟ್ ಮಾಡದೆ ಇಲ್ದಿರೋದು ಸಚಿನ್ ಆ್ಯಂಡ್ ಶ್ರಮ, ದಟ್ಸ್ ವೈ ಮೈ ಟೀಮ್. ಬ್ಯಾಡ್ ಪರ್ಫಾರ್ಮೆನ್ಸ್ ಮತ್ತು ಪೇಷನ್ಸ್ ಇರಲಿಲ್ಲ ಅವ್ರಿಗೆ ಸ್ವಲ್ಪ ಇರುತ್ತೆ, ಸೊ ಕಂಟ್ರೋಲ್ ಮಾಡ್ಕೊಬೋದಿತ್ತು. ಈ ವಾರದ ಮೊದಲನೇ ವೋಟ್ಔಟ್, ಅದರಲ್ಲೂ ಇವತ್ತಿನ ಟಾಸ್ಕ್ ಅಲ್ಲಿ ಯಾರು ಕಳಪೆ ಪ್ರದರ್ಶನನ ನೀಡಿ ಡೇಂಜರ್ ಝೋನ್ಗೆ ಬರ್ತಾರೆ ಅಂತ ನೋಡೋ ಟೈಮ್. ಫಸ್ಟ್ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಾ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವ್ರಿಗೆ. ದ ರೀಸನ್ ಇಸ್ ವೆರಿ ಸಿಂಪಲ್, ಪೋಲಿಂದ ಆಚೆ ಬರೋಕ್ಕಾಗಲೇ ಇಲ್ಲ ಅವ್ರಿಗೆ, ಸೊ ಅಲ್ಲೇ ಸಿಗಾಕೊಂಡಿದ್ರು, ಕೋಆರ್ಡಿನೇಷನ್ ಒಬ್ಬ ವೀಕ್ ಇತ್ತು, ಸೊ ದಟ್ಸ್ ದ ಓನ್ಲಿ ರೀಸನ್. ಸೊ ನೆಕ್ಸ್ಟ್ ವೋಟ್ ಶಿಲ್ಪಾ ಅಂಡ್ ಫರ್ನಾಂಡಿಸ್, ಮತ್ತೆ ಶಿಲ್ಪಾ ಅಂಡ್ ಫರ್ನಾಂಡಿಸ್, ಮತ್ತೆ ಶಿಲ್ಪಾ ಅಂಡ್ ಫರ್ನಾಂಡಿಸ್, ಮತ್ತೆ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಒಟ್ಟು 6 ವೋಟ್ಗಳಲ್ಲಿ 5 ವೋಟ್ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಸೊ ಇಟ್ ಈಸ್ ವೆರಿ ಕ್ಲಿಯರ್, ಇವತ್ತಿನ ಟಾಸ್ಕ್ ಅಲ್ಲಿ ಕೆಟ್ಟ ಪರ್ಫಾರ್ಮೆನ್ಸ್ ನ ನೀಡಿ ಡೇಂಜರ್ ಝೋನ್ಗೆ ಬಂದಿರುವಂತದ್ದು ಫರ್ನಾಂಡಿಸ್ ಅಂಡ್ ಶಿಲ್ಪಾ ಅವರ ಜೋಡಿ. ಶಿಲ್ಪಾ, ಯು ಟೇಕ್ ಇಟ್. ಯಾ, ದಟ್ ಈಸ್ ಹೌ ಇಟ್ ಇಸ್. ಫರ್ನಾಂಡಿಸ್ ಸರ್. ಓಕೆ, ಟೇಕ್ ಕೇರ್. ಮುಂದಿನ ಇನ್ನು ಇರೋದು ಈ ವಾರದಲ್ಲಿ 3 ದಿನಗಳು ಮಾತ್ರ. 3 ದಿನದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿರಲಿ, ಡೇಂಜರ್ ಝೋನ್ ಇಂದ ದೂರ ಉಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಕೊಡಿ. ನಾವು ನಾಳೆ ಸಿಗ್ತೀವಿ ಹೊಸ ಟಾಸ್ಕ್ ಏನೋ ಜೊತೆ. ಅಂಟಿಲ್ ದೆನ್, see you all, take care, good night, bye bye. Bye bye.